ನಿಮ್ ಜೊತೆ ಇದೆ ನೆಟ್ವರ್ಕ್ 18 ನೀವು ನೋಡ್ತಿದ್ದೀರಾ ನ್ಯೂಸ್ 18 ನಾನು ನಿಖಿಲ್ ಜೋಶಿ ನನ್ನ ಜೊತೆ ಇದ್ದಾರೆ ಸ್ಮಿತಾ ಸಿಎಂ ಸಮರ ಇವತ್ತೇ ಮುಗಿಯತ್ತಾ ಈಗಷ್ಟೇ ನೋಡ್ತಿರೋ ಹಾಗೆ ಬೆಳವಣಿಗೆಗಳಂತೂ ಆ ರೀತಿ ಕಾಣ್ತಿದೆ ಆದ್ರೆ ಇದು ಕ್ಲೈಮ್ಯಾಕ್ಸ್ ಇಂಟರ್ವೆಲ್ ಅನ್ನೋದಷ್ಟೇ ನಮ್ಮ ಪ್ರಶ್ನೆ ಇಲ್ಲಿ ಆಗ್ತಿರುವಂತ ಪೈಪೋಟಿ ಅಷ್ಟಕ್ಕೂ ಯಾವ ಮಾನದಂಡಗಳ ಆಧಾರದ ಮೇಲೆ ಇಲ್ಲಿ ವ್ಯಕ್ತಿತ್ವದ ಪೈಪೋಟಿನ ಅಥವಾ ಜನಪ್ರಿಯತೆಯ ಪೈಪೋಟಿನ ಅದರ ಅಳತೆ ಆಧಾರದ ಮೇಲೆ ಆಗೋದಿದೆಯಾ ನಿರ್ಧಾರ ಅಥವಾ ಒಂದು ವಿಶ್ವಾಸಾರ್ಹತೆ ರಾಜಕೀಯ ಇತಿಹಾಸ ಇರುವಂತ ಒಂದು ಅಭಿಪ್ರಾಯ ಆ ಒಬ್ಬ ನಾಯಕನ ಬಗ್ಗೆ ಅದು ಈ ಪರಿಸ್ಥಿತಿಯಲ್ಲಿ ಒಂದು ಅಡ್ಡಿಯಾಗಿ ನಿಂತಿದೆಯಾ ಅನ್ನೋದು ಮತ್ತೊಂದು ಪ್ರಶ್ನೆ ಆಗಿ ಪರಿಣಮಿಸಿದೆ ಅಷ್ಟಕ್ಕೂ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ಡಿಕೆಶಿನ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇರುವಂತದ್ದು ದೆಹಲಿಯಲ್ಲಿ ಕರ್ನಾಟಕ ಸಿಎಂ ಗದ್ದುಗೆ ನಿರ್ಧಾರದ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆಯಾ ವೀಕ್ಷಕರು ಬಂದವರು ಕೇವಲ ವೀಕ್ಷಣೆ ಮಾಡಿ ಹೋದ್ರ ಅಥವಾ ಒಂದು ಸಮನ್ವಯತೆಯನ್ನ ಬೆಳೆಸೋದ್ರಲ್ಲೂ ಒಂದು ಪಾತ್ರವನ್ನ ನಿಭಾಯಿಸಿದ್ದಾರ ಯಾವ ನಾಯಕನ ಪರ ಎಷ್ಟು ಜನ ಶಾಸಕರಿದ್ದಾರೆ ಈ ಬೆಂಬಲದ ಸೂಚನೆ ಸೀಕ್ರೆಟ್ ಬ್ಯಾಲೆಟ್ ಮೂಲಕ ಆಗಿದೆಯಾ ಅಥವಾ ವೀಕ್ಷಕರ ಮೂಲಕ ಈ ಅಭಿಪ್ರಾಯವನ್ನ ಕೇಂದ್ರ ನಾಯಕತ್ವಕ್ಕೆ ತಲುಪಿಸುವಂತ ಪ್ರಕ್ರಿಯೆ ನಿನ್ನೆ ನಡೆದಂತ ಸಭೆಯಲ್ಲಿ ಪೂರ್ಣಗೊಂಡಿದೆಯಾ ನನ್ನ ಕಲೀಗ್ ಪೊಲಿಟಿಕಲ್ ವಿಭಾಗದ ಮುಖ್ಯಸ್ಥರಾದ ಚಿದಾನಂದ್ ಪಟೇಲ್ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಚಿದಾನಂದ್ ದೆಹಲಿಯಲ್ಲಿ ಹೇಗಿದೆ ಕರ್ನಾಟಕ ರಾಜಕೀಯದ ತಾಪಮಾನ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಬಂದಿಲ್ಲ ಸಿದ್ದರಾಮಯ್ಯನವರಲ್ಲಿ ಬಂದಿರುವಂತದ್ದು ಮೊದಲನೇ ಸುತ್ತಿನ ಮಾತುಕತೆ ಏನಾದ್ರೂ ಆಯ್ತಾ ಅಲ್ಲಿ ನಡೆದಿರುವಂತ ಸಭೆ ಮೂಲಕ ಸಿದ್ದರಾಮಯ್ಯನವರು ಏನೋ ಒಂದು ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರ ಅಷ್ಟಕ್ಕೂ ಸಿದ್ದರಾಮಯ್ಯನವ್ರ ಜೊತೆ ಬಂದಿರುವಂತ ಒಂದಷ್ಟು ಮುಖಗಳನ್ನ ನಾವು ನೋಡಿದ್ದೀವಿ ಕೆ.ಜೆ. ಜಾರ್ಜ್ ಜಮೀರ್ ಬೈರತಿ ಸುರೇಶ್ ಅವರು ಕೂಡ ಅಲ್ಲಿ ಬಂದಿರುವಂತದ್ದು ಈ ತರ ಎಂ.ಬಿ. ಪಾಟೀಲ್ ಅವ್ರನ್ನು ಸೇರಿಸ್ಕೊಂಡಂತೆ ಒಂದು ಸಂದೇಶವನ್ನ ಕೊಡ್ತಾ ಇದಾರ ಸಿದ್ದರಾಮಯ್ಯನವರು ಪಕ್ಷದ ಪ್ರಬಲ ನಾಯಕರು ನನ್ನ ಪರ ಇದ್ದಾರೆ ಹಿಂದುಳಿದ ನಾಯಕರು ನನ್ನ ಪರ ಇದ್ದಾರೆ ಹಿಂದುಳಿದ ವರ್ಗದ ಜನಪ್ರತಿನಿಧಿಗಳು ನನ್ನ ಜೊತೆ ಇದ್ದಾರೆ ಹಿಂದುಳಿದ ವರ್ಗದ ಪ್ರತಿಷ್ಠಿತ ವ್ಯಕ್ತಿಗಳು ನನ್ನ ಜೊತೆ ಇದ್ದಾರೆ ಸಂದೇಶವನ್ನ ಕೊಡೋದ್ರ ಮೂಲಕ ಒತ್ತಡ ಹೇರ್ತಿದ್ದಾರ ಸಿದ್ದರಾಮಯ್ಯ ಖಂಡಿತವಾಗಿಯೂ ನಿಖಿಲ್ ಜೋಶಿ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಜೊತೆ ದೆಹಲಿಯ ಚಾಣಕ್ಯಪುರದಲ್ಲಿರ್ತಕ್ಕಂಥ ಐಷಾರಾಮಿ ಪಂಚತಾರ ಹೋಟೆಲ್ನಲ್ಲಿ ಇದೀಗ ಒಂದು ಸಭೆಯನ್ನು ನಡೆಸುತ್ತಿರುವಂತದ್ದು ಈ ಸಭೆಯಲ್ಲಿ ಕೆ.ಜೆ. ಜಾರ್ಜ್ ಎಂ.ಬಿ. ಪಾಟೀಲ್ ಜಮೀರ್ ಅಹಮದ್ ಖಾನ್ ಬೈರತಿ ಸುರೇಶ್ ರಾಘವೇಂದ್ರ ಇಟ್ನಾಳ್ ಸೇರಿದಂತೆ ಅನೇಕ ನಾಯಕರುಗಳು ಇರತಕ್ಕಂಥದ್ದು ಆ ಮುಖಾಂತರ ಇವತ್ತು 8 ಗಂಟೆ ನಂತರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯಗಳನ್ನು ಕೂಡ ಪರಿಗಣಿಸಿ ಮತ್ತು ಹಿರಿಯ ನಾಯಕರ ಅಭಿಪ್ರಾಯವನ್ನು ಪರಿಗಣಿಸಿ ಲೋಕಸಭೆ ಮುಂಬರಲಿರತಕ್ಕಂಥ ಲೋಕಸಭೆ ಚುನಾವಣೆ ಹಿತದೃಷ್ಟಿಯಿಂದ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಸೇರಿದಂತೆ ಅನೇಕರು ನನ್ನ ಜೊತೆ ಇದ್ದಾರೆ ಜೊತೆಗೆ ಅಲ್ಪಸಂಖ್ಯಾತರ ನಾಯಕ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ನಮ್ಮ ಪರವಾಗಿದ್ದಾರೆ ಹಾಗಾಗಿ ಅನೇಕ ಒಬಿಸಿ ಸಮುದಾಯ ನನ್ನ ಪರವಾಗಿದೆ ಮತ್ತು ದಲಿತ ಸಮುದಾಯ ನನ್ನ ಪರವಾಗಿದೆ ನಾನು ಉತ್ತಮ ಮತ್ತು ಗುಡ್ ಅಡ್ಮಿನಿಸ್ಟ್ರೇಷನ್ ಕೊಡ್ತೀನಿ ಯಾಕಂತ ಹೇಳಿದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿರ್ತಕ್ಕಂಥ ಪುಕ್ಷಟೆ ಗ್ಯಾರಂಟಿಗಳು ಇದೀಗ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಬಜೆಟ್ನ 25% ಹಣವನ್ನ ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಹಣವನ್ನ ಮೀಸಲಿಡಬೇಕಾದಂತಹ ಸ್ಥಿತಿ ಎದುರಾಗುವಂತದ್ದು ಹಾಗಾಗಿ ಇದು ಎಲ್ಲ ಒಂದ್ ಕಡೆ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಹಣಕಾಸಿನ ಅಸ್ತವ್ಯಸ್ತಕ್ಕೆ ಎಲ್ಲೊಂದ್ ಕಡೆ ತೊಂದರೆ ಆಗುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು ಈ ಎಲ್ಲದರ ನಡುವೆ ನಿಖಿಲ್ ಜೋಶಿಗ ಹೊಸ ಲಾಬಿ ಆರಂಭ ಆಗಿರುವಂತದ್ದು ಕೆ.ಎಚ್. ಮುನಿಯಪ್ಪ ಕೂಡ ನವದೆಹಲಿಗೆ ಬಂದಿರುವಂತದ್ದು ಕೆ.ಎಚ್. ಮುನಿಯಪ್ಪ ಕೂಡ ಡಿಸಿಎಂ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರುವಂತದ್ದು ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಡಿಸಿಎಂ ಹುದ್ದೆಗೆ ಈಗಾಗಲೇ ಪ್ರಯತ್ನವನ್ನ ಮಾಡ್ತಿರುವಂತದ್ದು ಇದರ ಬೆನ್ನಲ್ಲೇ ಇವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ತನಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನು ಕೊಡುವಂತದ್ದು ಮತ್ತು ಡಿಸಿಎಂ ಹುದ್ದೆಯನ್ನು ಕೊಡಬೇಕಂತೇಳಿ ಈಗಾಗಲೇ ಒತ್ತಡವನ್ನು ಹಾಕಿರುವಂತದ್ದು ಇದರ ಬೆನ್ನಲ್ಲೇ ಇದೀಗ ಎಐಸಿಸಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಏನು ಸಮಯವನ್ನು ಕೇಳಿರುವಂತದ್ದು ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿಯಾಗಿ ಡಿಸಿಎಂ ಹುದ್ದೆಯನ್ನು ಬೇಡಿಕೆ ಇಡಲಿಕ್ಕೆ ಕೆ.ಎಚ್. ಮುನಿಯಪ್ಪ ಮುಂದಾಗಿರುವಂತದ್ದು ಒಟ್ಟಿನಲ್ಲಿ ಇದೀಗ ಇವತ್ತು ಸಂಜೆ ಡಿ ಕೆ ಶಿವಕುಮಾರ್ ಜೊತೆ 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಆಗಮಿಸುವ ಸಾಧ್ಯತೆ ಇರತಕ್ಕಂಥದ್ದು ಈಗಾಗಲೇ ಅನೇಕ ಶಾಸಕರು ದೆಹಲಿಗೆ ಆಗಮಿಸುತ್ತಿರುವಂತದ್ದು ಇದರಲ್ಲಿ ಬಹುತೇಕರು ಡಿಸಿಎಂ ಹುದ್ದೆ ಮತ್ತು ಮಂತ್ರಿಗಿರಿ ಹುದ್ದೆ ಲಾಬಿ ಕೂಡ ಪ್ರಮುಖವಾಗಿರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ರವರು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಮಾಡಿ ಮಾತ್ರ ಅವರು ಲಾಬಿಯನ್ನು ಮಾಡಲಿಕ್ಕೆ ಬಂದಿಲ್ಲ ಬದಲಾಗಿ ಅಲ್ಪಸಂಖ್ಯಾತ ಸಮುದಾಯದವರು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾಗಿ ಕೈ ಹಿಡಿದಿರೋದ್ರಿಂದ ಅಲ್ಪಸಂಖ್ಯಾತ ಸಮುದಾಯದ ನಾಯಕ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಕೂಡ ಡಿಸಿಎಂ ಹುದ್ದೆಯನ್ನು ಕೊಡಬೇಕಂತೇಳಿ ಒತ್ತಡವನ್ನು ಹಾಕಲಿದ್ದಾರೆ ಇದರ ಬೆನ್ನಲ್ಲೇ ಈಗಾಗಲೇ ಪ್ರಚಾರ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಲಿಂಗಾಯತ ಸಮುದಾಯದ ನಾಯಕ ಆಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಕೂಡ ಡಿಸಿಎಂ ಹುದ್ದೆಯನ್ನು ಬೇಡಿಕೆಯನ್ನು ಇಡಲಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟಿನಲ್ಲಿ ಕೆ.ಜೆ. ಜಾರ್ಜ್ ಅವರು ಕೂಡ ಸಿದ್ದರಾಮಯ್ಯನವರ ಜೊತೆ ಬಂದಿರುವಂತದ್ದು ಬಹಳಷ್ಟು ಮಹತ್ವದ ಬೆಳವಣಿಗೆ ಅಂತ ಹೇಳಲಾಗ್ತಿದೆ ಚಿದಾನಂದ್ ಈಗ ಕೇಂದ್ರ ನಾಯಕತ್ವದಲ್ಲಾದ್ರೂ ಒಂದು ಒಮ್ಮತ ಇದೆಯಾ ಯಾರಿಗೆ ಕೊಡಬೇಕು ಅಂತ ಅಥವಾ ಕೇಂದ್ರ ನಾಯಕದಲ್ಲೂ ಒಂದು ಅಭಿಪ್ರಾಯದ ವಿಭಜನೆ ಆಗೋಗಿದೆಯಾ ವೀಕ್ಷಕರು ಬಂದ್ರು ವೀಕ್ಷಣೆ ಮಾಡಿದ್ದಾರೆ ಸಮನ್ವಯತೆ ಅಥವಾ ಒಂದು
ಒಮ್ಮತವನ್ನ ಸ್ಥಾಪಿಸೋದ್ರಲ್ಲಿ ವೀಕ್ಷಕರ ಪಾತ್ರ ಏನಾಗಿತ್ತು? ನೀವು ಅಲ್ಲೇ ದೆಹಲಿಯಲ್ಲಿದ್ದೀರಿ, ನೀವು ಆ ಪಡಸಾಲೆಗಳಲ್ಲಿ ಓಡಾಡ್ತಿದ್ದೀರಿ, ಕಾಂಗ್ರೆಸ್ ನಾಯಕರ ಜೊತೆ ಮಾತನಾಡಿದ್ದೀರಿ. ಅಲ್ಲಿ ಕೇಂದ್ರ ನಾಯಕತ್ವದ ಮಟ್ಟದಲ್ಲಾದ್ರೂ ಒಂದು ಒಮ್ಮತ ಇದೆಯಾ ಯಾರಿಗೆ ಕೊಡಬೇಕು ಅಂತ? ಆ ಹೆಸರು ನಮಗೆ ಇನ್ನೂ ಗೊತ್ತಾಗ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಒಮ್ಮತ ಇದೆಯಾ ಅನ್ನೋದು ಪ್ರಶ್ನೆ ಅಲ್ವಾ? ನಿಖಿಲ್ ಜೋಶಿ, ಒಳ್ಳೆ ಗುಡ್ ಕ್ವಶನ್. ಯಾಕಂತ ಹೇಳಿದ್ರೆ ಕೇಂದ್ರದ ನಾಯಕರ ನಡುವೆ ಒಮ್ಮತ ಇಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಯಾರ ಪರವಾಗಿ ನಿಲ್ಬೇಕು, ಯಾರ ವಿರುದ್ಧವಾಗಿ ನಿಲ್ಬೇಕು, ಯಾರಿಗೆ ಅಧಿಕಾರವನ್ನು ಕೊಡಬೇಕು, ಯಾರಿಗೆ ಅಧಿಕಾರ ಕೊಡಬಾರ್ದು ಅಂತೇಳಿ ಎಲ್ಲೊಂದ್ ಕಡೆ ಒಂದು ಫರ್ಮ್ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಕೂಡ ಆಗ್ತಿಲ್ಲ. ಹಾಗಾಗಿ ಅಂತಿಮವಾಗಿ ಇದು ಗಾಂಧಿ ಕುಟುಂಬದ ನಿರ್ಧಾರಕ್ಕೆ ತೀರ್ಮಾನಕ್ಕೆ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಕೂಡ ತಮ್ಮದೇ ಆದ ಲಾಬಿಯನ್ನ ಮಾಡ್ತಿರುವಂತದ್ದು. ಸದ್ಯಕ್ಕೆ ಎಲ್ಲೊಂದ್ ಕಡೆ ಇದು 50-50 ಹೋರಾಟ ಅಂತ ಹೇಳಿದ್ರು ತಪ್ಪಾಗಲಾರದು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಪಕ್ಷದ ಅಧ್ಯಕ್ಷರಾಗಿ ಕಳೆದ 3 ವರ್ಷಗಳಿಂದ ಪಕ್ಷಕ್ಕಾಗಿ ಸಂಘಟನೆಯನ್ನು ಮಾಡಿರುವಂತದ್ದು. ಕಳೆದ 1 ವರ್ಷದಿಂದ ಅವಿರತವಾಗಿ ಪಕ್ಷ ಸಂಘಟನೆ ಜೊತೆಗೆ ಹಲವಾರು ವಿಪ್ಲವಗಳ ನಡುವೆ ಕೂಡ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಯತ್ನವನ್ನು ಮಾಡಿರುವಂತದ್ದು. ಇನ್ನೊಂದು ಕಡೆ ನಾನು ರಾಜ್ಯಾದ್ಯಂತ ತಿರುಗಾಡಿದ್ದೀನಿ ಮತ್ತು ನಾನು ಮಾಸ್ಟರ್ ಲೀಡರ್ ಕೂಡ ಹೌದು. 100ಕ್ಕೂ ಹೆಚ್ಚು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ನಾನು ಭಾಗವಹಿಸಿದ್ದೀನಿ. ಅದರಲ್ಲಿ 80ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನಾನು ಪ್ರಚಾರ ಮಾಡಿದ ಕಾರಣಕ್ಕಾಗಿ ಗೆಲುವಿಗೆ ಪೂರಕ ಆಗಿರುವಂತದ್ದು. ಒಬಿಸಿ ಸಮುದಾಯ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಮತ್ತು SC/ST ಸಮುದಾಯ ಕೂಡ ಈ ಬಾರಿ ಕಾಂಗ್ರೆಸ್ ಪರವಾಗಿ ನಿಲ್ಲಕ್ಕೆ ನಾನು ಕೂಡ ಪ್ರಮುಖ ಕಾರಣ ಅಂತೇಳಿ ಸಿದ್ದರಾಮಯ್ಯ ಕ್ಲೈಮ್ ಮಾಡ್ಕೊಂಡಿರುವಂತದ್ದು. ಆದ್ರೆ ಲೋಕಸಭೆಯ ಚುನಾವಣೆ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಎಲ್ಲೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಸಿದ್ದರಾಮಯ್ಯನವರ ಅಂತೇಳಿ ಗೊಂದಲ ಉಂಟಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಯಾರಾದ್ರೂ ಒಬ್ಬರಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಹುದ್ದೆ ಕೈ ತಪ್ಪಿದ್ರು ಕೂಡ ಅದು ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ. ಅದು ಲೋಕಸಭೆ ಚುನಾವಣೆಯಲ್ಲಿ ವ್ಯತಿರಿಕ್ತ ಪರಿಣಾಮ ಉಂಟಾಗುವ ಆತಂಕ ಎದುರಾಗಿರುವಂತದ್ದು. ಹಾಗಾಗಿ ಹೈಕಮಾಂಡ್ಗೆ ಇದು ಬಿಸಿ ತುಪ್ಪವಾಗಿ ಪರಿಣಮಿಸಿರುವ ಕಾರಣಕ್ಕಾಗಿ ನಿನ್ನೆ ವೀಕ್ಷಕರನ್ನ ಕಳಿಸಿಕೊಟ್ಟು ರಾಜ್ಯದಲ್ಲಿ ಇಬ್ಬರು ನಾಯಕರ ಪರವಾಗಿ ಎಷ್ಟು ಅಭಿಪ್ರಾಯ ಇರತಕ್ಕಂಥದ್ದು, ಹೈಕಮಾಂಡ್ ಅಭಿಪ್ರಾಯ ಎಷ್ಟಿರುವಂತದ್ದು ಎಲ್ಲ ಲೆಕ್ಕಾಚಾರವನ್ನು ಪಡೆದುಕೊಂಡಿರುವಂತದ್ದು. ಇನ್ನೇನು ಇವತ್ತು ರಾತ್ರಿ 8 ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ವೀಕ್ಷಕರು ಮತ್ತು ಎಐಸಿಸಿಯ ಕರ್ನಾಟಕ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಿ, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಹುಲ್ ಗಾಂಧಿ ಅವರ ರಾಯಭಾರಿ ಅಂತಲೇ ಕರೆಸಿಕೊಳ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಜೊತೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ವಿಸ್ತೃತವಾದ ಸಭೆ ನಡೆಸಲಿದ್ದಾರೆ. ಸಭೆಯ ಬಳಿಕ ಸಿಮ್ಲಾದಲ್ಲಿ ಎಲ್ಲೊಂದ್ ಕಡೆ ವಿಶ್ರಾಂತಿಗೆ ತೆರಳಿರ್ತಕ್ಕಂಥ ಸೋನಿಯಾ ಗಾಂಧಿ ಜೊತೆ ಚರ್ಚೆಯನ್ನು ನಡೆಸಿ ನಂತರ ರಾಹುಲ್ ಗಾಂಧಿ ಜೊತೆ ಕೂಡ ಭೇಟಿಯಾಗಿ ಮಾತುಕತೆ ನಡೆಸುವ ಸಾಧ್ಯತೆ ಇರತಕ್ಕಂಥದ್ದು. ನಿಖಿಲ್ ರೈಟ್ ಅಲ್ಲ, ನೀವು ಮಾತನಾಡ್ತಾನೆ ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗಾಗಿ ಸ್ಕ್ರೀನ್ ಮೇಲಿದೆ ಎಕ್ಸ್ಕ್ಲೂಸಿವ್ ವಿಜುವಲ್ಸ್. ಕರ್ನಾಟಕಕ್ಕೆ ವೀಕ್ಷಕರಾಗಿ ಬಂದಂಥ 3 ಜನ, ಭವರ್, ಜಿತೇಂದ್ರ ಮತ್ತೊಬ್ರು, ಈ 3 ಜನ ಖರ್ಗೆ ಮನೆಯನ್ನ ತಲುಪಿರುವಂತದ್ದು. ದೆಹಲಿಯಲ್ಲಿರುವಂತಹ ಖರ್ಗೆ ಅವರ ಮನೆಯನ್ನ ತಲುಪಿ ಅವರ ಕೈಯಲ್ಲಿ ಒಂದು ಫೈಲ್ ಕೂಡ ನೋಡ್ತಿದ್ದೀವಿ. ಆ ವರದಿಯನ್ನ ಅವರು ಖರ್ಗೆ ಅವ್ರಿಗೆ ಅರ್ಪಿಸೋರಿದ್ದಾರೆ. ಇಲ್ಲಿ ಪ್ರಶ್ನೆ ಬರೋದು, ಚಿದಾನಂದ್ ನೀವು ಮಾತನಾಡ್ತಾ ಹೇಳಿದ್ರಿ ಇದು ಹೈಕಮಾಂಡ್ ಅಲ್ಲೂ ಅಭಿಪ್ರಾಯ ಮತ್ತೆ ನಿರ್ಧಾರದ ಒಂದು ವಿಭಿನ್ನತೆ ಇದೆ, ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ. ಹಾಗಾಗಿ ಹೈಕಮಾಂಡ್ ಆಗಿರುವಂತ ಗಾಂಧಿ ಕುಟುಂಬಕ್ಕೆ ಇದು ಹೋಗುತ್ತೆ ಅಂತ. ಇಲ್ಲಿವರೆಗೂ ಪ್ರಾಥಮಿಕ ಹಂತದಲ್ಲಿ ರಾಜಕೀಯವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸೋರಿಗೆ ಗೊತ್ತಿದೆ. ಸೋನಿಯಾ ಗಾಂಧಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್, ರಾಹುಲ್ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್. ಇನ್ಫ್ಯಾಕ್ಟ್ ಡಿ.ಕೆ.ಶಿ ಅವರ ಆಪ್ತ ವಲಯದಲ್ಲಿರೋರು ಹೇಳ್ತಾರೆ ಸೋನಿಯಾ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ಗೆ ಆಶ್ವಾಸನೆ ಕೊಟ್ಟಿದ್ದಾರಂತೆ. ನಿಮ್ಮ ಆಕಾಂಕ್ಷೆ, ತ್ಯಾಗ, ಪರಿಶ್ರಮ ಇದು 3 ನಾವು ಬಹುಮಾನಿಸದೆ ಬಿಡೋದಿಲ್ಲ, ನಿಮಗೆ ತಕ್ಕ ಒಂದು ಸ್ಥಾನಮಾನವನ್ನ ನಾವು ಕೊಡ್ತೀವಿ ಅಂತ ಸೋನಿಯಾ ಗಾಂಧಿ ಅವರ ಆಶ್ವಾಸನೆ ಇದೆ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿರುವಂತಹ ಮಾತೇನು, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರ ಪರ ಇದ್ದಾರೆ. ಇಲ್ಲಿ ನಾವು ಮಾತನಾಡ್ತಿರೋದು ಪೈಪೋಟಿ ಆಗ್ತಿರೋದು ಯಾವ್ದ್ರಲ್ಲಿ ಅಂತ ವೀಕ್ಷಕರು ಕೂಡ ಗಮನಿಸಬೇಕು. ಇಲ್ಲಿ ಜನಪ್ರಿಯತೆಯ ಪೈಪೋಟಿ ಆದ್ರೆ ಅದು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ತರ ಪ್ಲೇ ಆಗುತ್ತೆ. ರಾಜ್ಯವ್ಯಾಪಿ ನೋಡೋದಾದ್ರೆ ಸಿದ್ದರಾಮಯ್ಯನವ್ರಿಗೆ ಮೇಲ್ಗಯ್ಯ. ಇನ್ನ ಜನಪ್ರಿಯತೆ ಆಯ್ತು, ವಿಶ್ವಾಸಾರ್ಹತೆ ಮತ್ತೆ ಅನುಭವ. ವಿಶ್ವಾಸಾರ್ಹತೆಯಲ್ಲಿ ಸಿದ್ದರಾಮಯ್ಯನವರು ಕೆಲವೊಂದು ವಿಷಯಗಳಲ್ಲಿ ಮೇಲ್ಗೈಯನ್ನ ಸಾಧಿಸಿರ್ತಾರೆ. ಅನುಭವದಲ್ಲಿ ಸಹಜವಾಗಿ ವಯಸ್ಸಿನ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರದ್ದು ಒಂದು ಹೆಜ್ಜೆ ಮುಂದೆ ಇರುವಂತದ್ದು. ಏಜೆ ಒಂದು ಕಾರಣ ಇಟ್ಕೊಂಡು ಸಿದ್ದರಾಮಯ್ಯನವ್ರಿಗೆ ಒಲವನ್ನ ತೋರಿಸುವಂತ ಕೆಲಸ ಮಾಡುತ್ತಾ ಹೈಕಮಾಂಡ್ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ಸಿದ್ದರಾಮಯ್ಯನವ್ರನ್ನ ಒಪ್ಸೋದಾದ್ರೆ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಒಪ್ಸೋದಾದ್ರೆ, ಚಿದಾನಂದ್ ನಿಮ್ಮ ಸುತ್ತಮುತ್ತ ನೀವು ಕೇಳ್ತಿರುವಂತಹ ಮಾತುಗಳು ಯಾವ ದಿಕ್ಕಲ್ಲಿ ಸಾಕ್ತಿದೆ? ಖಂಡಿತವಾಗಿಯೂ ಸೋನಿಯಾ ಗಾಂಧಿ ಅವರಿಗೆ ಡಿ.ಕೆ. ಶಿವಕುಮಾರ್ ಮೇಲೆ ಬಹಳಷ್ಟು ಸಾಫ್ಟ್ ಕಾರ್ನರ್ ಇರತಕ್ಕಂಥದ್ದು. ಹಾಗಾಗಿ ಅವರೆಲ್ಲೊಂದ್ ಕಡೆ ದೆಹಲಿಯಲ್ಲಿ ಜೈಲಿಗೆ ಹೋದ ಸಂದರ್ಭದಲ್ಲೂ ಕೂಡ ಖುದ್ದು ಎಐಸಿಸಿ ಅಧ್ಯಕ್ಷ ಆದಂತವರು ಜೈಲಿಗೆ ತೆರಳಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಂತ್ವನ ಕೂಡ ಹೇಳಿದ್ರು. ನಂತರ ಲೋಕಸಭೆ ಚುನಾವಣೆಯ ಮತ್ತು ವಿಧಾನಸಭೆ ಚುನಾವಣೆಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಂತ ದಿನೇಶ್ ಗುಂಡೂರಾವ್ ಅವರು ಆ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷ ಹುದ್ದೆಯನ್ನು ತೆಗೆದುಕೊಳ್ಳಲಿಕ್ಕೆ ಯಾರು ಸಿದ್ಧರಿರಲಿಲ್ಲ. ಅಂತ ಸಂದರ್ಭದಲ್ಲಿ ಖುದ್ದು ಸೋನಿಯಾ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರು ಕರೆ ಮಾಡಿ ಪಕ್ಷಾಧ್ಯಕ್ಷ ಹುದ್ದೆಯನ್ನ ತೆಗೆದುಕೊಳ್ಬೇಕಂತೇಳಿ
ಮನವಿಯನ್ನು ಮಾಡಿದ್ರು. ಆ ಮನವಿ ಮೇರೆಗೆ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷ ಹುದ್ದೆಯನ್ನ ಪಡೆದುಕೊಂಡ್ರು. ನಂತರ ನಡೆದಿದ್ದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಪಕ್ಷ ಅಧಿಕಾರಕ್ಕೆ ತರುವಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಶ್ರಮ ಇರ್ತಕ್ಕಂಥದ್ದು. ಮತ್ತು ಡಿ ಕೆ ಶಿವಕುಮಾರ್ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹೌದು ಮತ್ತು ಗಾಂಧಿ ಕುಟುಂಬದ ನಿಷ್ಠಾವಂತರು ಕೂಡ ಹೌದು. ಅದೇ ಕಾರಣಕ್ಕಾಗಿ ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಮೇಲೆ ಎಲ್ಲಿಲ್ಲದ ಪ್ರೀತಿ ಮತ್ತು ಪಕ್ಷ ಬಹಳಷ್ಟು ಆರ್ಥಿಕ ಸಂಕಷ್ಟದಲ್ಲಿದ್ದಂತ ಸಂದರ್ಭದಲ್ಲೂ ಕೂಡ ಆರ್ಥಿಕವಾಗಿ ನೆರವು ನೀಡಿದಂತವರು ಡಿ ಕೆ ಶಿವಕುಮಾರ್ ಅವರು. ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚುನಾವಣೆಯನ್ನ ನಡೆಸಿದಂತ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸಹಾಯ ಬಹಳಷ್ಟು ಇರುವಂತದ್ದು. ಮತ್ತು ನೋಟ್ ಬ್ಯಾನ್ ಸಂದರ್ಭದಲ್ಲಿ ದಕ್ಷಿಣ ಭಾರತದ ರ್ಯಾಲಿಗಳಿರ್ಬೋದು, ಸಮಾವೇಶಗಳು, ಸಮಾರಂಭಗಳನ್ನ ಆಯೋಜನೆ ಮಾಡಿ ಸಕ್ಸಸ್ ಮಾಡಿದಂತವರು ಡಿ ಕೆ ಶಿವಕುಮಾರ್. ಈ ಎಲ್ಲ ಕಾರಣಕ್ಕಾಗಿ ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಮೇಲೆ ಹೆಚ್ಚಿನ ಒಲವು ಮತ್ತು ವಿಶ್ವಾಸವೂ ಕೂಡ ಹೌದು. ಹಾಗಾಗಿ ಸೋನಿಯಾ ಗಾಂಧಿ ಅವರಿಗೆ ಈ ಕ್ಷಣವೂ ಕೂಡ ಡಿ ಕೆ ಶಿವಕುಮಾರ್ ಮೇಲೆ ವಿಶ್ವಾಸ. ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಮೇಲೆ ಕೂಡ ವಿಶೇಷವಾದ ಪ್ರೀತಿ ಮತ್ತು ಆಸಕ್ತಿ ಕೂಡ ಹೌದು. ಯಾಕಂತ ಹೇಳಿದ್ರೆ 5 ವರ್ಷ ಕರ್ನಾಟಕದಲ್ಲಿ ಅಧಿಕಾರ ನಡೆಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆಡಳಿತವನ್ನ ಮುಕ್ತವಾಗಿ ಹೊಗಳಿದಂತವರು. ಅಲ್ಲದೆ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ 75ನೇ ವರ್ಷದ ಸಿದ್ದರಾಮೋತ್ಸವ ಕಾರ್ಯಕ್ರಮ ಕೂಡ ಸ್ವತಃ ರಾಹುಲ್ ಗಾಂಧಿ ಅವರು ಆಗಮಿಸಿ ಸಿದ್ದರಾಮಯ್ಯನವರಿಗೆ ಖುದ್ದು ಸ್ಥಳಕ್ಕೆ ಬಂದು ಆಗಮಿಸಿ ಅವರಿಗೆ ಶುಭಾಶಯವನ್ನು ಕೋರಿದ್ರು. ಜೊತೆಗೆ ಸಿದ್ದರಾಮಯ್ಯ ನಮ್ಮ ಪ್ರಶ್ನಾತೀತ ನಾಯಕ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಪ್ರಿಯಾಂಕಾ ವಾದ್ರಗೂ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಕೂಡ ಪಕ್ಷದ ಸಂಘಟನೆ ವಿಚಾರದಲ್ಲಿ ವಿಶೇಷವಾದ ಎಲ್ಲ ಒಂದ್ ಕಡೆ ಅವರ ಮೇಲೆ ಗೌರವ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರು ಪಕ್ಷಕ್ಕೆ ಎಲ್ಲೇ ಯಾವುದೇ ರೀತಿಯ ಸಮಸ್ಯೆ ಆದಂತ ಸಂದರ್ಭದಲ್ಲಿ, ಅದು ಯುಪಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಆರ್ಥಿಕ ಸಮಸ್ಯೆ ಆಗಿರಬಹುದು ಅಥವಾ ದೆಹಲಿ ಚುನಾವಣೆ ಇರಬಹುದು, ಎಲ್ಲಾ ಚುನಾವಣೆಗಳಲ್ಲೂ ಮತ್ತು ಇತ್ತೀಚೆಗೆ ನಡೆದಂತ ಹಿಮಾಚಲ ಪ್ರದೇಶದ ಚುನಾವಣೆ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ನೆರವನ್ನು ಪಡೆದುಕೊಂಡಿರುವಂತದ್ದು. ಇದು ಒಂದು ಭಾಗವಾದ್ರೆ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ಆಪ್ತರು ಮತ್ತು ಸದ್ಯ ಎಐಸಿಸಿಯನ್ನ ಪರೋಕ್ಷವಾಗಿ ನಿರ್ವಹಿಸುತ್ತಿರ್ತಕ್ಕಂಥ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕೆ ಸಿ ವೇಣುಗೋಪಾಲ್ ರವರಿಗೂ ಮತ್ತು ಸಿದ್ದರಾಮಯ್ಯ ನಡುವೆ ವಿಶೇಷವಾದ ರಾಜಕೀಯ ಸಂಬಂಧಗಳಿರ್ತಕ್ಕಂಥದ್ದು. ಕೆ ಸಿ ವೇಣುಗೋಪಾಲ್ ರವರು ಸಿದ್ದರಾಮಯ್ಯ ಪರವಾಗಿ ಇರ್ತಕ್ಕಂಥದ್ದು. ಇನ್ನ ಶಾಸಕರ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಮಿಕ್ಸೆಡ್ ಒಪಿನಿಯನ್ ಇರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ರವರು ಲೋಕಸಭೆ ಚುನಾವಣೆ ಹಿತದೃಷ್ಟಿಯಿಂದ ಮುಖ್ಯಮಂತ್ರಿನ ಆಯ್ಕೆ ಮಾಡುತ್ತಾ ಅಥವಾ ಜಾತಿಯ ಆಧಾರದ ಮೇಲೆ ಒಕ್ಕಲಿಗ ಸಮುದಾಯ ಪ್ರಭಾವಿ ಸಮುದಾಯ ಇರೋದ್ರಿಂದ ಲೋಕಸಭೆ ಚುನಾವಣೆಯಲ್ಲಿ ಒಂದು ಇಡೀ ಸಮುದಾಯ ಕೈ ಹಿಡಿದ್ರೆ ಅದು ಎಲ್ಲೊಂದ್ ಕಡೆ ಹಳೆ ಮೈಸೂರು ಭಾಗ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಲ್ತಾರಾ ಅಥವಾ ಒಬಿಸಿ ಸಮುದಾಯ, ಎಸ್ಸಿ ಎಸ್ಟಿ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪರವಾಗಿ ನಿಲ್ಲಿ ಅಂತ ಹೇಳಿ ಸಿದ್ದರಾಮಯ್ಯ ಕೈ ಹಿಡಿಯುತ್ತಾ ಅನ್ನೋದು ಕೂಡ ಸದ್ಯದ ಲೆಕ್ಕಾಚಾರ ಅಂತೂ ದೊಡ್ಡದಾಗೆ ನಡೀತಾ ಇದೆ. ಬಟ್ ಇದರ ನಡುವೆನೆ ದೆಹಲಿಯಲ್ಲಿ ಪ್ರತ್ಯೇಕ ಸಭೆ ಕೂಡ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಒಂದಷ್ಟು ಜನ ಆಪ್ತರ ಜೊತೆಯಲ್ಲಿ. ಯಾರ್ಯಾರಿದ್ದಾರೆ, ಯಾವ ರೀತಿ ಚರ್ಚೆ ನಡೀತಾ ಇದೆ, ಹಾಗೆ ಈ ಕ್ಲೈಮ್ಯಾಕ್ಸ್ ನ ನಿರೀಕ್ಷೆ ಏನ್ ಮಾಡ್ತಿದೀವಲ್ಲ, ಯಾರಾಗಬಹುದು ಸಿಎಂ ಅಂತ ಹೇಳಿ, ಅದ್ರ ಮೇಲೆ ಇವತ್ತು ಈಗ ನಡೆಸ್ತಾ ಇರುವ ಸಭೆ ಎಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಬೀರೋ ಸಾಧ್ಯತೆ ಇದೆ ಅಂತ ಹೇಳಿ? ಸ್ಮಿತಾ ರಂಗನಾಥ್ ಸಿದ್ದರಾಮಯ್ಯನವರು ಕಳೆದ 1 ಗಂಟೆಯಿಂದಲೂ ಕೂಡ ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ಜೈಮೀರ್ ಅಹಮದ್ ಖಾನ್, ಬೈರತಿ ಸುರೇಶ್, ರಾಘವೇಂದ್ರ ಇಟ್ನಾಳ್, ಅಶೋಕ್ ಎಂ ಪಟ್ಟಣ್ ಸೇರಿದಂತೆ ಎಂಎಲ್ಸಿ ರಾಥೋಡ್ ಜೊತೆ ನಿರಂತರವಾಗಿ ಸಭೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಈ ಸಭೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನ ಯಾಕೆ ಸಿದ್ದರಾಮಯ್ಯನವರಿಗೆ ಕೊಡಬೇಕು ಅನ್ನೋ ವಿಚಾರವಾಗಿ ಯಾವ ರೀತಿ ಪ್ರಸ್ತುತಪಡಿಸಬೇಕು ಎಂಬುದರ ಬಗ್ಗೆ ಚರ್ಚೆ ನಡೀತಿರುವಂತದ್ದು. ನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯ ಜೊತೆ ಕೂಡ ಮುಂಬರುವ ಲೋಕಸಭಾ ಚುನಾವಣೆಯವರು ಕೂಡ ನನಗೆ ಅಧಿಕಾರವನ್ನು ಕೊಡಿ, ಉತ್ತಮ ಆಡಳಿತವನ್ನು ಕೊಡ್ತೀನಿ ಅಂತೇಳಿ ಭರವಸೆ ಕೊಡುವುದು ಮತ್ತು ಮೊದಲ ಅವಧಿಗೆ ನನ್ನನ್ನೇ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಪಟ್ಟು ಹಿಡಿಯುವ ಸಾಧ್ಯತೆ ಇರತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಕೇಂದ್ರದ ಮಾಜಿ ರಕ್ಷಣಾ ಸಚಿವರಾಗಿರ್ತಕ್ಕಂಥ ಎ ಕೆ ಆಂಟನಿ ಮತ್ತು ಸಿದ್ದರಾಮಯ್ಯ ನಡುವೆ ಆಪ್ತ ರಾಜಕೀಯ ಸಂಬಂಧಗಳಿರ್ತಕ್ಕಂಥದ್ದು. ಎ ಕೆ ಆಂಟನಿ ಅವರ ಮುಖಾಂತರ ಕೂಡ ಪರೋಕ್ಷವಾಗಿ ಸಿದ್ದರಾಮಯ್ಯನವರು ಇದೀಗ ಹೈಕಮಾಂಡ್ಗೆ ಒತ್ತಡವನ್ನು ಏರ್ತಿರುವಂತದ್ದು. ಹಾಗಾಗಿ ಮುಖ್ಯಮಂತ್ರಿ ಹುದ್ದೆ ಕ್ಲೈಮ್ ಮಾಡೋ ವಿಚಾರವಾಗಿ ಏನೆಲ್ಲ ಸ್ಟ್ರಾಟಜಿಯನ್ನ ಮಾಡಬೇಕು, ನಾಯಕರ ಬಳಿ ಏನೆಲ್ಲ ಮಾತಾಡಬೇಕು ಮತ್ತು ತಮ್ಮ ಬಳಿ ಯಾರೆಲ್ಲ ಇದ್ದಾರೆ ಮತ್ತು ತನಗೆ ಅಧಿಕಾರವನ್ನು ಕೊಟ್ಟರೆ ಪಕ್ಷವನ್ನ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ಎಷ್ಟು ಸ್ಥಾನವನ್ನು ಗಳಿಸಲಿಕ್ಕೆ ನಾನು ಶಕ್ತ ಆಗ್ತೀನಿ ಮತ್ತು ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಕಾಂಗ್ರೆಸ್ ಚುನಾವಣೆಗೆ ಕರ್ನಾಟಕದಿಂದ ಏನೆಲ್ಲ ನೆರವು ಸಿಗುತ್ತೆ ಎಂಬುದರ ಬಗ್ಗೆ ಕೂಡ ಎಲ್ಲ ಒಂದ್ ಕಡೆ ಪ್ರಸ್ತುತಪಡಿಸುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಆಪ್ತ ಕೂಟದ ಜೊತೆಗೆ ಸಮಾಲೋಚನೆಯನ್ನು ನಡೆಸುತ್ತಿರುವಂತದ್ದು. ಸ್ಮಿತಾ, ರೈಟ್, ಚಿದಾನಂದ್, ಇಲ್ಲಿ ಏನ್ ಗೊತ್ತಾ ಚರ್ಚೆ ಆಗ್ತಿರುವಂತದ್ದು, ಹಿಮಾಚಲ್ ಪ್ರದೇಶ ತರ ಒಂದು ಮಾಡೆಲ್ ಇದೆ. ಹಿಮಾಚಲ್ ಮಾಡೆಲ್ಲಿನ ಒಂದು ರೆಪ್ಲಿಕೇಶನ್ ಕರ್ನಾಟಕದಲ್ಲಿ ಆಗೋಗುತ್ತೆ, ಅಲ್ಲಾದಂತೆ ಇಲ್ಲಿ ಮಾಡ್ಬಿಡ್ತಾರೆ ಅಂತ. ಅಲ್ಲಾದಂತೆ ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಯಾಕಂದ್ರೆ ಇಬ್ಬರು ನಾಯಕರು ಅಷ್ಟೇ ವರ್ಚಸ್ವಿ, ಅಷ್ಟೇ ತಾಕತ್ತು, ಅಷ್ಟೇ ಶ್ರಮ, ಅಷ್ಟೇ ಕೊಡುಗೆ. ಇದು ಎರಡರ ನಡುವೆ ಯಾರು ಜಾಸ್ತಿ ಯಾರು ಕಡಿಮೆ ಅಂತ ಯಾವ ಆಧಾರದ ಮೇಲೆ? ಆ ಆಧಾರಕ್ಕಾಗಿ ಇಲ್ಲಿವರೆಗೂ ಯಾವ್ದೋ ಒಂದು ಸಂಸ್ಥೆ ಒಂದು ಮಾಡ್ಕೊಂಡಿದ್ರಲ್ಲ, ಸುನೀಲ್ ಅನ್ನೋರು, ಇವ್ರಿಗೆ ಸರ್ವೆಗಳೆಲ್ಲ ಮಾಡಿ ಇವರ ಪ್ರಣಾಳಿಕೆ ರಚನೆ ಸಹಾಯ ಮಾಡಿದ್ರಲ್ಲ, ಅವ್ರ ಮೂಲಕನೇ ಒಂದು ಸರ್ವೆ ಮಾಡಿಸ್ಬಿಡೋದಲ್ಲ. ಇವತ್ತು ಜನಪ್ರಿಯತೆ ಯಾರ ಪರ ಇದೆ, ಯಾರನ್ನ ಸಿಎಂ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ? ಹಿಮಾಚಲ್ ಮಾಡೆಲ್, ಸುನೀಲ್ ಸರ್ವೆ, ಎರಡರ ಬಗ್ಗೆ ನಿಮ್ಮ ಒಂದು ವಿಶ್ಲೇಷಣೆ ಕೇಳ್ತಿದ್ದೇನೆ.
ನಿಖಿಲ್, ಹಿಮಾಚಲ ಪ್ರದೇಶದಲ್ಲೂ ಕೂಡ ಇಂಥದೇ ಸಮಸ್ಯೆ ಆಯ್ತು. ಅಲ್ಲಿ ಸುಖ್ವಿಂದರ್ ಸಿಂಗ್ ಮತ್ತು ಪ್ರತಿಭಾ ಸಿಂಗ್ ನಡುವೆ ಎಲ್ಲ ಒಂದ್ ಕಡೆ ಪೈಪೋಟಿ ಏರ್ಪಟ್ಟಿತು. ಪ್ರತಿಭಾ ಸಿಂಗ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ರು. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಲು ಅವರ ಪಾತ್ರ ಕೂಡ ಇತ್ತು. ಆದ್ರೆ ಅಲ್ಲಿ ಸುಖ್ವಿಂದರ್ ಸಿಂಗ್ ಕೂಡ ಕರ್ನಾಟಕದಲ್ಲಿ ಹೇಗೆ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಇದ್ರು, ಅದೇ ರೀತಿ ಹಿಮಾಚಲ ಪ್ರದೇಶದಲ್ಲಿ ಕೂಡ ಮಾಸ್ ಲೀಡರ್ ಇದ್ರು. ಅಂತಿಮವಾಗಿ ಇಬ್ಬರ ನಡುವೆ ಸಿಎಂ ಹುದ್ದೆಗೆ ಪೈಪೋಟಿ ನಡೀತು. ಆಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇಬ್ಬರನ್ನು ಸಮಾಧಾನಪಡಿಸಿ ಒಬ್ಬರನ್ನ ಮುಖ್ಯಮಂತ್ರಿಯನ್ನ ಮಾಡ್ತು. ಆದ್ರೆ ಈ ಬಾರಿ ಕಾಂಗ್ರೆಸ್ ಇಲ್ಲಿ ಹೈಕಮಾಂಡ್ ಇರ್ತಕ್ಕಂಥ ಪಾಸಿಟಿವ್ ಅಂತ ಹೇಳಿದ್ರೆ, ಈ ಬಾರಿ ಕಾಂಗ್ರೆಸ್ಗೆ ಸರಳ ಬಹುಮತಕ್ಕಿಂತಲೂ ಹೆಚ್ಚು ಸ್ಥಾನ ಬಂದಿರುವಂತದ್ದು. ಒಟ್ಟು 130 ಅಂದ್ರೆ ಪಕ್ಷೇತರ ಬೆಂಬಲವೂ ಸೇರಿ 138 ಶಾಸಕರ ಬಲ ಇರತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ಹೈಕಮಾಂಡ್ ಬೋಲ್ಡ್ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ಎಲ್ಲೊಂದ್ ಕಡೆ ಪಕ್ಷಕ್ಕೆ ಅಂತ ಹಾನಿ ಆಗಲ್ಲ. ಆದ್ರೆ ಹಾನಿ ಆದ್ರೆ ಅದು ಲೋಕಸಭೆ ಚುನಾವಣೆಯಲ್ಲಿ ಆಗಬಹುದೆಂಬುದು ಅವರ ಲೆಕ್ಕಾಚಾರ. ಆದ್ರೆ ಸದ್ಯದ ಮಟ್ಟಿಗೆ ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನು ಮುಖಸ್ತುತಿ ಕೂರಿಸಿ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮುಖ್ಯಮಂತ್ರಿ ಯಾರಂತೇಳಿ ಘೋಷಣೆ ಮಾಡೋದು ಬಹುತೇಕ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಹುದ್ದೆಯ ಲಾಬಿಗಾಗಿ ಕೊನೆಗಳಿಗೆವರೆಗೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಏನೆಲ್ಲ ಕಸರತ್ತು ಮಾಡಬೇಕು, ಏನೆಲ್ಲ ಲಾಬಿಯನ್ನು ಮಾಡಬೇಕು, ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು, ಆ ತಂತ್ರಗಾರಿಕೆಗೆ ಮುಂದಾಗಿರುವಂತದ್ದು ನಿಖಿಲ್. ಥ್ಯಾಂಕ್ ಯು ಚಿದಾನಂದ್. ಮತ್ತೆ ಬರ್ತಿರ್ತೀವಿ ನಿಮ್ಮ ಬಳಿ ಆ ವರದಿಗಾಗಿ, ಒಂದಷ್ಟು ಮಾಹಿತಿಗಾಗಿ. ನೀವು ದೆಹಲಿಯಿಂದ ನಮಗೆ ತರ್ತಿರುವಂತಹ ವರದಿ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಇರುವಂತಹ ವರದಿಗಳು ನಮಗೂ ನಮ್ಮ ವೀಕ್ಷಕರಿಗೂ ಈ ಬೆಳವಣಿಗೆಗಳನ್ನ ಪರಿಗಣಿಸೋದಕ್ಕೆ, ಅದರ ಆಳ ಅಗಲವನ್ನ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಸಹಾಯಕ ಆಗ್ತಿದೆ. ಥ್ಯಾಂಕ್ಸ್ ಚಿದಾನಂದ್. ಮತ್ತೆ ಬರ್ತೀವಿ ನಿಮ್ಮ ಬಳಿ. ಇನ್ನ ಇದೆಲ್ಲದರ ನಡುವೆ ಒಂದಷ್ಟು ಡಿಮ್ಯಾಂಡ್ಗಳು ಬಂದ್ಬಿಡ್ತು. ಡಿಮ್ಯಾಂಡ್ಗಳ ಬಗ್ಗೆನೂ ಮಾತಾಡೋಣ. ಅಲ್ಲಿರುವಂತ ಶಾಸಕರು ಯಾರ ಬೆಂಬಲಿಗರು ಅಂತ ಗುರುತಿಸ್ಕೊಳ್ಳೋದಕ್ಕೆ ಅವ್ರು ಇನ್ನೇನು ಹೇಳಿಕೆ ಅಂತ ಏನು ಕೊಡ್ಬೇಕಾಗಿಲ್ಲ. ಯಾರ ಜೊತೆ ಯಾರು ಹೋಗಿದ್ದಾರೆ ಅದ್ರ ಮೂಲಕನೇ ಇದೇ ಒಂದು ಸಂದೇಶ. ಯಾರ ಪರ ಯಾರು ನಿಂತಿದ್ದಾರೆ ಅದರಲ್ಲೂ ಇದೇ ಒಂದು ಸಂದೇಶ. ವೀಕ್ಷಕರ ವರದಿಯಲ್ಲಿ ಏನಿತ್ತು, ವೀಕ್ಷಕರ ವರದಿಯಲ್ಲಿ ಎಷ್ಟು ಜನ ಯಾರ ಪರ ಕೈ ಎತ್ತಿದ್ದಾರೆ, ಸಹಿ ಹಾಕಿದ್ದಾರೆ, ಇದರ ಆಧಾರದ ಮೇಲೆ ನಡೆಯೋದಾದ್ರೆ ನಿರ್ಧಾರ ಅದು ಬಹಳ ಸುಲಭದ ಕೆಲಸ. ಆದ್ರೆ ಇಲ್ಲಿ ಮಾಡಬೇಕಾಗಿರುವಂತದ್ದು ಮ್ಯಾನೇಜ್ಮೆಂಟ್, ಒಂದು ಸಮತೋಲನವನ್ನ ಕಾಪಾಡ್ಕೊಳ್ಬೇಕು. ಈಗಾಗಲೇ ಪಕ್ಷದ ಪಡಸಾಲೆನಲ್ಲಿ ಶುರು ಆಗೋಗಿದೆ ಚರ್ಚೆ. ಡಿ ಕೆ ಶಿವಕುಮಾರ್ ಅವರು ಇನ್ನೂ 62 ವರ್ಷ, ಸಿದ್ದರಾಮಯ್ಯನವ್ರಿಗೆ 75 ಹತ್ತತ್ರ. ಹಾಗಾಗಿ ಈಗ ಫಸ್ಟ್ ಅವ್ರಿಗೇನೆ ಮುಖ್ಯಮಂತ್ರಿ ಅವಧಿ ಸಿಗಬೇಕು. ಇದು ಒಂದು ಆರ್ಗ್ಯುಮೆಂಟ್ ವಯಸ್ಸಿನ ಆಧಾರದ ಮೇಲೆ. ಸ್ಮಿತಾ, ಮತ್ತೊಂದು ಆರ್ಗ್ಯುಮೆಂಟ್ ಏನಂದ್ರೆ, ಇವರ ಅಧ್ಯಕ್ಷತೆಯಲ್ಲಿ, ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇಂತ ಒಳ್ಳೆ ಪರ್ಫಾರ್ಮೆನ್ಸ್ ಆಗಿದೆ ಕರ್ನಾಟಕ. ಅದನ್ನ ಹೇಳ್ಕೊಂಡ್ರು ಕೂಡ 2-3 ಸತಿ ಇವತ್ತು ಇಡೀ ದಿನ ಹೇಳಿರೋದೇ ಅಲ್ಲ. ಅವರು ಆ ಆಧಾರದ ಮೇಲೆ ನನ್ನ ಮುಖ್ಯಮಂತ್ರಿ ಮಾಡಿ ಅಂತಿದ್ದಾರೆ. ಆದ್ರೆ ಪಕ್ಷ ಅದನ್ನ ಆಧಾರವಾಗಿ ಇಟ್ಕೊಂಡು ಮುಂದಿನ ಲೋಕಸಭೆ ಚುನಾವಣೆಗೂ ನಿಮ್ಮ ಅಧ್ಯಕ್ಷತೆಯಲ್ಲೇ ಆಗ್ಬೇಕು. ನಿಮಗ್ ನಾವು ಮುಖ್ಯಮಂತ್ರಿ ಪಟ್ಟ ಕೊಟ್ಬಿಟ್ರೆ ನೀವು ಪಕ್ಷದ ಕಡೆ ಗಮನ ಹರಿಸೋದಕ್ಕಾಗೋದಿಲ್ಲ. ಹಾಗಾಗಿ ನಿಮಗಾಗಿ ವಿಶೇಷ ವಿನಾಯಿತಿ. ನೀವು ಮಂತ್ರಿನೂ ಆಗಿ ರಾಜ್ಯಾಧ್ಯಕ್ಷರಾಗೂ ಮುಂದುವರಿರಿ. ಆದ್ರೆ ಮುಖ್ಯಮಂತ್ರಿ ಆದ್ರೆ ರಾಜ್ಯಾಧ್ಯಕ್ಷರಾಗಕ್ಕಾಗಲ್ಲ. ಪಕ್ಷದ ಕಡೆ ಗಮನ ಕೊಡಬೇಕು. ಸಂಘಟನಾ ಚತುರಲ್ವಾ ನೀವು? ಸಂಘಟನೆ ಮಾಡ್ಕೊಂಡೋಗಿ ಮುಂದೆ. 2024ರಲ್ಲಿ ಒಂದೇ ಸೀಟ್ ಗೆದ್ದಿರೋದು ಕಾಂಗ್ರೆಸ್. ಆ ಟ್ಯಾಲಿಯನ್ನ ಹೆಚ್ಚಿಸೋಣ, ಅದರಲ್ಲಿ ನಿಮ್ಮ ಪಾತ್ರವನ್ನ ನಿಭಾಯಿಸಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಬಟ್ ಒಪ್ತಾರ ಅನ್ನೋದೇ ಇರೋದಲ್ವಾ? ಅಲ್ಲ, ಪ್ರಶ್ನೆ ಇರೋದು ಮತ್ತೊಮ್ಮೆ, ಈಗ ಪಕ್ಷ ನಿಷ್ಠೆ ಅದಕ್ಕೆ ಪ್ರತೀಕ ಆಗಿ ಬೆಳೆದಿರುವಂತ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಿ ಪೂಜೆ ಬೇಡ ಪಕ್ಷ ಪೂಜೆ ಮಾಡಿ ಅಂತ ಹೇಳಿ ಒಂದು ರೀತಿಯಲ್ಲಿ ತ್ಯಾಗಮಯಿ ಚಿತ್ರಣವನ್ನ ಬಿಂಬಿಸ್ಕೊಂಡಿರುವಂತ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ತ್ಯಾಗಕ್ಕೆ ರೆಡಿ ಇರ್ತಾರ? ಏಜ್ ಅನ್ನೋ ಫ್ಯಾಕ್ಟರ್ ಕೊಟ್ಬಿಟ್ರೆ ಸಾಕ. ವಯಸ್ಸು ಅನ್ನೋದು ಅರ್ಹತೆ ಮೇಲಲ್ವ ಸಿಗಬೇಕಾಗಿರೋದು ಅವಕಾಶ, ವಯಸ್ಸಿನ ಮೇಲಲ್ಲ. ಹಂಗಂದ್ರೆ ಸಿದ್ದರಾಮಯ್ಯನವ್ರಿಗೇನು ಅರ್ಹತೆ ಕಮ್ಮಿನಾ? ನೋಡಿ, ನಮ್ಮ ಒಂದು ವಿಶ್ಲೇಷಣೆಯಲ್ಲೇ ಒಂದು ಪ್ರಶ್ನೆನೂ ಇದೆ, ಉತ್ತರನೂ ಇದೆ. ಹಾಗಾಗಿ ನಮಗೆ ಎಷ್ಟು ಕಷ್ಟ ಇರುವಂತದ್ದು ಹೈಕಮಾಂಡ್ಗೆ ಇನ್ನೆಷ್ಟು ಕಷ್ಟ. ಆದ್ರೆ ಜನ ನಿರೀಕ್ಷೆ ಮಾಡ್ತಿರುವಂತದ್ದು, ನೀವ್ ಏನ್ ಮಾಡ್ತಿರೋ ಯಾರನ್ನ ಮಾಡ್ತಿರೋ ಗೊತ್ತಿಲ್ಲ, ಗ್ಯಾರಂಟಿಗಳು ತಗೊಂಬನ್ನಿ. ಫಸ್ಟ್ ಹೇಳ್ಬಿಟ್ಟು ನಮ್ಮ ಹತ್ರ ವೋಟ್ ಹಾಕ್ಸ್ಕೊಂಡಿದ್ದೀರಾ, ಗ್ಯಾರಂಟಿಗಳು ತಗೊಂಡ್ಬನ್ನಿ, ಅದು ಯಾವಾಗ ತಗೊಂಡ್ಬರ್ತೀರಾ? ಇಷ್ಟೆಲ್ಲದರ ನಡುವೆ ದೆಹಲಿಯಲ್ಲಿ ಇರುವಂತಹ ನಾಯಕರು ಮಾತನಾಡಿದ್ದಾರೆ. ಯಾರೇನ್ ಅಂದ್ರು ಅಂತ ಕೇಳೋಣ. ಅವರಿಗೆ ರೆಸಲ್ಯೂಷನ್ ಮಾಡಿ ಹೈಕಮಾಂಡ್ ಬಿಟ್ಟಿದ್ದೀವಿ. ಅವ್ರು ಯಾರನ್ನ ಹೇಳ್ತಾ ಅವ್ರು ಮುಖ್ಯಮಂತ್ರಿ. ಜಾರ್ಜು ಮತ್ತೆ ಎಂ ಬಿ ಪಾಟೀಲ್ ಲಾಬಿ ಮಾಡಕ್ಕೆ ಬೆಂಗಳೂರು ದೆಹಲಿಗೆ ಏನಿಲ್ಲ. ಎಲ್ಲ ಶಾಸಕರ ಅಭಿಪ್ರಾಯಗಳನ್ನ ಎಲ್ಲ ಶಾಸಕರ ಅಭಿಪ್ರಾಯಗಳನ್ನ ನಿನ್ನೆ ವೀಕ್ಷಕರಾದಂತ ಸುಶೀಲ್ ಕುಮಾರ್ ಶಿಂದೆ ಅವರು, ಜಿತೇಂದ್ರ ಸಿಂಗ್ ಅವರು ತೆಗೆದುಕೊಂಡಿದ್ದಾರೆ. ಅದನ್ನ ಈಗ ಅಭಿಪ್ರಾಯ ತಗೊಂಡಿದ್ದಾರೆ. ಹೈಕಮಾಂಡ್ ಮುಂದೆ ಅದನ್ನ ಡಿಸ್ಕ್ಲೋಸ್ ಮಾಡ್ತಾರೆ. ಅದನ್ನ ನೋಡಿ, ನಾನು ಸಿಎಂ ಆಗ್ಬೇಕಂತಿದೆ, ಆದ್ರೆ ಶಾಸಕರ ಅಭಿಪ್ರಾಯ ಬರಬೇಕಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತ ಪದ್ಧತಿ, ಪಕ್ಷ ನಿರ್ಧಾರ ಮಾಡ್ತದೆ ಯಾರು ಏನಾಗ್ಬೇಕು ಅನ್ನೋದನ್ನ. ಯಾರು ಬಯಸಿದ್ರೆ ಆಗೋದಲ್ಲ. ಶಾಸಕರು ಬಯಸಿದವರು
ಹೈಕಮಾಂಡ್ ಅದನ್ನು ಗಣನೆ ತಗೊಂಡು ಮುಖ್ಯಮಂತ್ರಿ ಆಗ್ತಾರೆ. 34 ಮಂದಿ ಜನ ಲಿಂಗಾಯತರು ಆರಿಸಿ ಬಂದಿದ್ದೀವಿ 56ರಲ್ಲಿ. ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಮಾಡ್ತಾರೆ ಅನ್ನೋದು ಅದನ್ನ ನೋಡೋಣ ಅಂತ. ಈಗ ಏನೇನು ಬರ್ತದೆ, ಈಗ ನಾನು ಹೈಕಮಾಂಡ್ ಕೇಳೋ ಪ್ರಶ್ನೆ ನಾನು ಕೇಳಿದ್ರೆ ನಾನೇನು ಹೇಳ್ತೀನಿ ನೋಡಿ. ಯಾರು ಶಾಸಕರ ಅಭಿಪ್ರಾಯ ಯಾರಿಗೆ ಬರ್ತದೆ, ಅವ್ರ ಶಾಸಕರ ಅಭಿಪ್ರಾಯ ಯಾರು ಬರ್ತಾರೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಯಾರು ಕಿತ್ತಾಡ್ತಾ ಇಲ್ಲ, ಎಲ್ಲರೂ ಒಕ್ಕಟ್ಟಾಗಿದ್ದೀವಿ. ಕಾಂಗ್ರೆಸ್ ಪಕ್ಷ ಒಕ್ಕಟ್ಟಾಗಿದೆ, ಎಲ್ಲರೂ ಒಕ್ಕಟ್ಟಾಗಿದ್ದೀವಿ. ಎಲ್ಲಿ ಬಣ್ಣ ರಾಜಕೀಯ ಆಗ್ಲಿ ಕಿತ್ತಾಟ ಆಗ್ಲಿ ಯಾವುದೇ ಇಲ್ಲ. ಎಲ್ಲರೂ ಕೂಡ ಯಾರ ಪಕ್ಷದ ಶಾಸಕರ ಅಭಿಪ್ರಾಯ ಮೇರೆಗೆ ಏನು ಹೈಕಮಾಂಡ್ ಈಗ ನಿರ್ಧಾರ ಮಾಡ್ತಾ ಇದೆ ಅದನ್ನ ಎಲ್ಲರೂ ಕೂಡ ಒಪ್ಕೋತಾರೆ. ನಮಗೆ ಹಂಚಿದ್ದು ಇನ್ನ ಈಗ ಬರ್ಬೇಕಲ್ಲ, ಯಾವಾಗ ರಿಸಲ್ಟ್ ಈಗ ತಾನೇ ಡಬ್ದಲ್ಲಿ ಏನಿದೆ ಅಂತ ಡಿಸೈಡ್ ಮಾಡ್ಬೇಕು. ಅದನ್ನ ಕೇಳಕ್ ತಾನೇ ಬಂದಿರೋದು. ಈಗ ನೋ ಲಾಬಿ ನಥಿಂಗ್. ಹೈಕಮಾಂಡ್ ಆದೇಶ ಕೊಟ್ಟಿದ್ದೆ ಬರಬೇಕು ಅಂತೇಳಿ ಬರ್ತಾ ಇಲ್ಲ. ಹೈಕಮಾಂಡ್ ಆದೇಶ ಮಾಡಿದ್ದಾರೆ. CRP ಲೀಡರ್ಗೆ AICC ಪ್ರೆಸಿಡೆಂಟ್ ಅವ್ರು ಹೇಳಿದ್ದಾರೆ. KPCC ಪ್ರೆಸಿಡೆಂಟ್ ಮತ್ತೆ ಇವ್ರು ಇಬ್ರು ಬರ್ಬೇಕು ಅಂತ ಹೇಳಿದ್ರೆ ಅದ್ರ ಪ್ರಕಾರ ಬರ್ತಾರೆ. ಆ ಪ್ರಯತ್ನ KPCC ಇಂದ AICC ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅವ್ರಿಗೆಲ್ಲ ಮುಖ್ಯಮಂತ್ರಿ. ಶಾಸಕರ ಲೆಕ್ಕ ನಮಗೆ ಗೊತ್ತಿಲ್ಲ. 135 ಜನ ಶಾಸಕರು ನಾವು ಕರ್ನಾಟಕದಿಂದ ಆಯ್ಕೆ ಆಗಿರೋದು. ನೋಡೋಣ ಏನಿದೆಯೋ ಅದು ಈಗಾಗಲೇ ವೋಟ್ ಹಾಕಿದರೆ ವೋಟ್ ಎಣಿಸ್ದಾಗ ಗೊತ್ತಾಗ್ತದೆ. ಇಲ್ಲ ಅದು AICC ತೀರ್ಮಾನ ಆಗ್ತದೆ. ಈಗಾಗಲೇ ನಾವೆಲ್ಲ ಶಾಸಕರು ಹೇಳಿದೀವಿ AICC ತೀರ್ಮಾನಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳಿ. ಕಾಂಗ್ರೆಸ್ ಪಕ್ಷ ಇದು. ಕಾಂಗ್ರೆಸ್ ಪಕ್ಷ AICC ಏನ್ ಹೇಳ್ತದೆ ನಾವೆಲ್ಲರೂ ಅದ್ರ ಪ್ರಕಾರ ನಾವು ತೀರ್ಮಾನ ಮಾಡುವಂಥದ್ದು. AICC ಏನ್ ಹೇಳ್ತದೆ ಅದ್ರ ಪ್ರಕಾರ 100% AICC ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ಭದ್ರಾಗಿರ್ತೀವಿ. ಹಂಚಿದ್ದು ಇನ್ನ ಈಗ ಬರ್ಬೇಕಲ್ಲ, ಯಾವಾಗ ರಿಸಲ್ಟ್ ಈಗ ತಾನೇ ಡಬ್ದಲ್ಲಿ ಏನಿದೆ ಅಂತ ಡಿಸೈಡ್ ಮಾಡ್ಬೇಕು. ಅದನ್ನ ಕೇಳಕ್ ತಾನೇ ಬಂದಿರೋದು. ಈಗ ನೋ ಲಾಬಿ ನಥಿಂಗ್. ಹೈಕಮಾಂಡ್ ಆದೇಶ ಕೊಟ್ಟಿದ್ದೆ ಬರಬೇಕು ಅಂತೇಳಿ ಬರ್ತಾ ಇಲ್ಲ. ಹೈಕಮಾಂಡ್ ಆದೇಶ ಮಾಡಿದ್ದಾರೆ. CRP ಲೀಡರ್ಗೆ AICC ಪ್ರೆಸಿಡೆಂಟ್ ಅವ್ರು ಹೇಳಿದ್ದಾರೆ. ಸ್ಮಿತಾ, ಇದೆಲ್ಲದ್ರ ನಡುವೆ ನನಗೊಂದು ಪ್ರಶ್ನೆ ಬಂತಾಯ್ತಾ. ಈಗ ಪರಿಸ್ಥಿತಿ ಯಾವ ರೀತಿ ಬೆಳವಣಿಗೆಯನ್ನ ಕಂಡಿದೆ ಅಂದ್ರೆ, ಇದು ಪಕ್ಷ ವರ್ಸಸ್ ಶಾಸಕಾಂಗ ಪಕ್ಷ, ಪಾರ್ಟಿ ವರ್ಸಸ್ ಲೆಜಿಸ್ಲೇಚರ್ ಪಾರ್ಟಿ. ಇದು ಎರಡರ ನಡುವೆ ಒಂದು ಪೈಪೋಟಿ ಶುರು ಆಗೋಯ್ತು. ಈಗ ಪಕ್ಷದಲ್ಲಿ ಒಂದ್ ರೀತಿ ಅಭಿಪ್ರಾಯ ಇರ್ಬೋದು, ಆದ್ರೆ ಇಲ್ಲಿ ಅಭಿಪ್ರಾಯ ಪರಿಗಣನೆಗೆ ಬರೋದು ಶಾಸಕಾಂಗ ಪಕ್ಷದ್ದು. ಈಗ ಬರೀ ಶಾಸಕರ ಅಭಿಪ್ರಾಯ ಮಾತ್ರ ಆಗಿದ್ದರೆ ನೆನ್ನೆಗೆ ಮುಗ್ದೋಗ್ಬಿಡ್ತಿತ್ತೇನೋ ನಿಖಿಲ್ ಅಲ್ವಾ? ಬಹುಶಃ ನೆನ್ನೆ ಎಲ್ಲಾರ್ದು 1-to-1 ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಇನ್ಫ್ಯಾಕ್ಟ್ ಈಗ ಬೈರತಿ ಸುರೇಶ್ ಕೂಡ ಹೇಳ್ತಿದ್ರು ಡಬ್ದಲ್ಲಿ ಏನಿದೆಯೋ ಗೊತ್ತಿಲ್ಲ ಅಂತ ಹೇಳಿ. ಡಬ್ದಲ್ಲಿ ಏನಿದೆ ಅಂತ ಹೇಳಿ ವೀಕ್ಷಕರಿಗೆ ಗೊತ್ತಾಗ್ಬಿಟ್ಟಿದ್ರೆ ಅದನ್ನ ಕ್ಲಿಯರ್ ಕಟ್ 1 ಲೈನ್ ರೆಸಲ್ಯೂಷನ್ ಏನ್ ಮಾಡಿದ್ರು ಹಂಗೆ 1 ಲೈನ್ ಮೆಸೇಜ್ ಕಳಿಸ್ಬಿಡ್ಬೋದಾಗಿತ್ತು. ಹೇಳಿದ್ದು ಶಾಸಕಾಂಗ ಪಕ್ಷದಲ್ಲಿ ಹೊರಗೆ ಬಂದಿರುವಂತ ಅಭಿಪ್ರಾಯ, ನಿರ್ಣಯ, ನಿರ್ಧಾರ ಅದು ಒಬ್ರಿಗೊಪ್ಪಿಗೆ ಇಲ್ಲ. ಪಕ್ಷಕ್ಕೆ ಒಪ್ಪಿಗೆ ಇದೆಯಾ ಪ್ರಶ್ನೆ ಇರೋದಲ್ಲಿ. ಯಾರಿಗ ಒಪ್ಪಿಗೆ ಇದೆ, ಯಾರಿಗ ಒಪ್ಪಿಗೆ ಇಲ್ಲ, ವ್ಯಕ್ತಿಗತ ಮಟ್ಟದಲ್ಲಿ ಪ್ರಶ್ನೆ ಬೇರೆ. ಪಕ್ಷಕ್ಕೆ ಒಪ್ಪಿಗೆ ಇದೆಯಾ? ಪಕ್ಷ ಅಂದ್ರೆ ಯಾರು? ಹೈಕಮಾಂಡ್ ಅಂತ ನೋಡ್ಬೇಕಲ್ವಾ. ಹೈಕಮಾಂಡ್ ಇದೆ ಈ ತಲೆನೋವು ಕೆಲಸ. ಇದು ಹೇಗಾಯ್ತು? ಪಾರ್ಟಿ ವರ್ಸಸ್ ಲೆಜಿಸ್ಲೇಚರ್ ಪಾರ್ಟಿ, ಪಕ್ಷ ವರ್ಸಸ್ ಶಾಸಕಾಂಗ ಪಕ್ಷ. ಬ್ರೇಕ್ ನಂತರ ವಿಶ್ಲೇಷಣೆ ನೋಡ್ತೀರಿ ನ್ಯೂಸ್ 18. ಸಿಎಂ ಸಮರ ಇದು ಕ್ಲೈಮ್ಯಾಕ್ಸ್ ಸಿಗ್ಲಿ ಅನ್ನೋ ನಿರೀಕ್ಷೆ. ಆದ್ರೆ ಇದ್ರ ನಡುವೆ ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರು ಸೀಕ್ರೆಟ್ ಮೀಟಿಂಗ್ ಮಾಡ್ತಿದ್ದಾರೆ ಬೆಂಬಲಿಗರ ಜೊತೆಯಲ್ಲಿ. ಆದ್ರೆ DK ಶಿವಕುಮಾರ್ ಅವರದ್ದು ಬೇರೆದೇ ರೀತಿ ಆಟ. ಬೆಂಗಳೂರಿನಲ್ಲೇ ಇದ್ದಾರೆ DK ಶಿವಕುಮಾರ್ ಅವರು. ಹುಟ್ಟುಹಬ್ಬ, ಹೀಗಾಗಿ ಒಂದಷ್ಟು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು ಅಂತ ಹೇಳ್ತಿದ್ದಾರೆ. ಅಜ್ಜಯ್ಯನ ಭೇಟಿ ಮಾಡಿದ್ದಾರೆ. ಅಜ್ಜಯ್ಯನ ಮಠಕ್ಕೆ ತೆರಳಿ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಅದಾದ್ಮೇಲೆ ದೆಹಲಿಗೆ ಹೋಗ್ತೀನಿ ಅಂತ DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ನೊಣವಿನ ಕೆರೆ ಅಜ್ಜಯ್ಯ ಪೀಠದ ಸ್ವಾಮಿಗಳ ದರ್ಶನವನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲೇ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದಿರೋದು DK ಶಿವಕುಮಾರ್ ಅವರ ಇಡೀ ಕುಟುಂಬಸ್ಥರು ಕೂಡ ತೆರಳಿದ್ದಾರೆ. ಬಸವೇಶ್ವರ ನಗರದ ಮನೆಯಲ್ಲಿ ಅಜ್ಜಯ್ಯ ಅವರ ದರ್ಶನ ಮಾಡಿದ್ದಾರೆ DK ಶಿವಕುಮಾರ್. ಇಲ್ಲಿ ಇಂಟ್ರೆಸ್ಟಿಂಗ್ ಮತ್ತೊಂದು ವಿಚಾರ ಅಂದ್ರೆ ಅಲ್ಲಿಗೆ ಶಾಸಕ ಚಲುವರಾಯಸ್ವಾಮಿ ಬಂದಿದ್ದಾರೆ ಅಂತ ಹೇಳಿ. ಇವತ್ತು ಇಡೀ ದಿನ DK ಶಿವಕುಮಾರ್ ಅವರು ಸಿಂಗಲ್ ಆಗಿ ಓಡಾಡ್ತಿದ್ದಾರೆ, ಎಲ್ಲೆಲ್ಲಿ ಹೋಗ್ತಿದ್ದಾರೆ, ಭೇಟಿ ನೀಡ್ತಿದ್ದಾರೆ ಮಠಮಾನ್ಯಗಳಿಗೆ, ಮಂದಿರಗಳಿಗೆ. ಇತ್ತ ಸಿದ್ದರಾಮಯ್ಯ ಅವರು ಬೆಂಬಲಿಗರ ಜೊತೆಯಲ್ಲಿ ದೆಹಲಿಗೆ ಹೋಗಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ DK ಶಿವಕುಮಾರ್ ಅವರ ಜೊತೆಯಲ್ಲಿ ಒಬ್ಬ ಶಾಸಕ ಕಾಣೋಕ್ ಸಿಕ್ಕಿರೋದು. ಚಲುವರಾಯಸ್ವಾಮಿ ಅವರು DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. DK ಶಿವಕುಮಾರ್ ಅವ್ರಿಗೆ ಕೇಳಿದಾಗ, ಸರ್ ಸಿದ್ದರಾಮಯ್ಯನವ್ರ ಜೊತೆ ಅಷ್ಟು ಶಾಸಕರಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅಂತ ಅವ್ರು ಹೇಳಿದ್ರು. ನಾನು 1 man ಮೆಜಾರಿಟಿ, 1 man ಆರ್ಮಿ ಅನ್ನೋ ತರ ಮಾತನಾಡಿದ್ರು. ಅದೊಂಥರ KGF ಡೈಲಾಗ್ ನೆನಪಾಯ್ತದ್ದು. ಗುಂಪಲ್ ಬರೋನ್ ಗ್ಯಾಂಗ್ಸ್ಟರ್, ಒಬ್ನೇ ಬರೋನ್ ಮಾನ್ಸ್ಟರ್ ಅಂತ. ಬಟ್ DK ಶಿವಕುಮಾರ್ ಅವರ ಶೈಲಿಯನ್ನ ಒಪ್ಪಬೇಕಲ್ಲ ಹೈಕಮಾಂಡ್.
ಇವತ್ತಿಗೆ ಶಾಸಕಾಂಗ ಪಕ್ಷದ ಅಭಿಪ್ರಾಯನೇ ಮಾನದಂಡ ಆಗೋದಾದ್ರೆ ಅದು ಡಿ ಕೆ ಶಿವಕುಮಾರ್ ಅವರ ಪರ ಇದೆಯಾ? ಪರ ಏನೇ ಇರಲಿ ಇಲ್ಲದೆ ಇರಲಿ, ಈ ಡಿಮ್ಯಾಂಡ್ಗಳ ಡೇಂಜರ್ ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಕಾಡ್ತಿದೆ. ಮೊದಲನೇದಾಗಿ ಇವರಿಬ್ಬರ ಡಿಮ್ಯಾಂಡ್, ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು, ನನಗೆ ಸಿಎಂ ಪಟ್ಟ ಬೇಕು, ನನಗೆ ಸಿಎಂ ಪಟ್ಟ ಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಏನಿಟ್ಟಿದ್ದಾರೆ ಹೈಕಮಾಂಡ್ ಮುಂದೆ, ಇದರ ಡೇಂಜರ್ ಕೂಡ ಕಾಂಗ್ರೆಸ್ಗೆ ಇದೆ. ಈಗ ಇಲ್ಲಿವರೆಗೂ ಒಂದು ಗುರಿ ಇಟ್ಕೊಂಡು ಉದ್ದೇಶದಿಂದ ಕೆಲಸ ಮಾಡಿ, ನಿದ್ದೆ ಕಟ್ಟು ಕೆಲಸ ಮಾಡಿ ಡಿ ಕೆ ಶಿವಕುಮಾರ್ ಅವರು ಹೇಳಿದಾಗೆ ಅಷ್ಟೆಲ್ಲ ಶ್ರಮ ವಹಿಸಿದವ್ರಿಗೆ ಟಿಕೆಟ್ ಸಿಗ್ಲಿಲ್ಲ, ಸೀಟ್ ಸಿಗ್ಲಿಲ್ಲ, ಸಿಎಂ ಪಟ್ಟ ಸಿಗ್ಲಿಲ್ಲ ಅಂದ್ರೆ ಹೇಗೆ? ಒಂದು, ಸಿದ್ದರಾಮಯ್ಯನವರು ಇಷ್ಟೆಲ್ಲ ವಿಶ್ವಾಸಾರ್ಹತೆಯನ್ನ ಗಳಿಸಿ ಅವರ ಜನಪ್ರಿಯತೆ, ಅದು ಸಮುದಾಯದಿಂದ ಅಥವಾ ಒಟ್ಟು ಹಿಂದುಳಿದ ವರ್ಗಗಳಿಂದ ಮತ್ತೆ ಇತ್ತೀಚಿನ ಅವರ ನಿಲುವುಗಳಿಂದ ಅವರು ಪಕ್ಷಕ್ಕೆ ಸೆಳೆದಿರುವಂತಹ ಮತಗಳನ್ನ ಪರಿಗಣಿಸಿ ಅದರ ಆಧಾರದ ಮೇಲೆ ಆಗಬೇಕು ಅನ್ನೋದಾದ್ರೆ ಅದು ಹೇಗೆ ಸಾಧ್ಯ? ಅಂದ್ರೆ ಈ ಡಿಮ್ಯಾಂಡ್ ಅಲ್ಲಿದೆ ಮೊದಲನೇ ಡೇಂಜರ್. ಇದು ಮೊದಲನೇ ಡಿಮ್ಯಾಂಡ್ ಬೇಕಾಗಿರುವಂತದ್ದು. ಪ್ರಚಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಈ ಎಲೆಕ್ಷನ್ ಕೊನೆ ಎಲೆಕ್ಷನ್ ಅಂತ ಹೇಳಿದ್ದಾರೆ. ಆ ಮಾತಿಗೆ ಭದ್ರಾಗಿರ್ತಾರಾ ಇಲ್ವಾ ಮತ್ತೊಂದು ಪ್ರಶ್ನೆ. ಈ ಕೊನೆ ಎಲೆಕ್ಷನ್ ಅಂದ್ಮೇಲೆ ಇರೋದು 5 ವರ್ಷ ಅವಧಿ. ಈ 5 ವರ್ಷದಲ್ಲೂ ಸ್ಪ್ಲಿಟ್ ಎಂಡ್ ಆಳು ಅನ್ನೋ ತರದಲ್ಲಿ ಅವಕಾಶ ಸಿಕ್ಬಿಟ್ರೆ ಅಲ್ಲಿ ಕಾಂಪ್ರಮೈಸ್ ಆದಾಗ ಆಗುತ್ತೆ ಅನ್ನೋದು ಅವ್ರ ಬೆಂಬಲಿಗರ ವಾದ ಅಂತ ನಿಖಿಲ್. ಇನ್ಫ್ಯಾಕ್ಟ್ ಕೆಲವರು ಹೇಳ್ತಾ ಇದ್ರು 5 ವರ್ಷ ಕೂಡ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಕೊಡಬೇಕು ಅಂತ. ಬಟ್ ಇದಕ್ಕೆ ಅಗೇನ್ ಮತ್ತಷ್ಟು ಕಾಂಪ್ಲಿಕೇಶನ್ಸ್ ಇದೆ, ಏನಂದ್ರೆ ಒಬ್ಬ ಸಿದ್ದರಾಮಯ್ಯನವ್ರನ್ನ ನೀವು ಕರ್ಕೊಂಡು ಬಂದು ಮುಖ್ಯಮಂತ್ರಿ ಮಾಡ್ತೀರಿ ಅಂದಾಗ ರಾಜ್ಯ ಜನತೆ ಮುಂದೆ ನೀವು ಹೇಳಲಿಕ್ಕೆ ಬರಲ್ಲ ನೀವು 2 ವರ್ಷಕ್ಕೆ ಮಾತ್ರ ಮುಖ್ಯಮಂತ್ರಿಗಳು ಅಂತ. ಅದು ಅವರ ವರ್ಚಸ್ಸಿಗೆ, ಅವರ ಅನುಭವಕ್ಕೆ, ಅವರ ರಾಜಕೀಯ ಜೀವನಕ್ಕೆ ಮಾಡುವಂತ ಅವಮಾನ. ಅದು ಒಂದು ಭಾಗ. ಇದು ಭಾವನೆಯ ವಿಷಯ, ಆಯ್ತಾ? ನೆಕ್ಸ್ಟ್ ಆಡಳಿತಾತ್ಮಕ ವಿಷಯ ನೋಡಿ. ಅಧಿಕಾರಿಗಳು 1 ವರ್ಷ ಕೆಲಸ ಮಾಡ್ತಾರೆ, ಅದಾದ್ಮೇಲೆ 6 ತಿಂಗಳು ಕೆಲಸನೇ ಮಾಡಲ್ಲ ಅವರು. ಯಾಕೆ ಗೊತ್ತಾ? ಹೆಂಗಿದ್ರು ಇನ್ನು 6 ತಿಂಗಳಾದ್ಮೇಲೆ ಬೇರೆ ಮುಖ್ಯಮಂತ್ರಿ ಬರೋದು, ಇವ್ರದ್ದೇನಿದೆ ನಾವು ಕೇಳೋದು ಅಂತ ಆಡಳಿತಕ್ಕೆ ದೊಡ್ಡ ಹೊಡ್ತಾ ಬೀಳುತ್ತೆ. ಅವ್ರು ಏನೇ ಹೇಳ್ಬೋದು, ಹಂಗಾಗಲ್ರಿ ಅದೇ ಪಕ್ಷದವ್ರಲ್ವಾ ಹಾಗೆ ಹೀಗೆ ಅಂತ. ಬಟ್ ಆ ರೀತಿ ಆಗೋದೇ ಇಲ್ಲ. ಬದಲಾವಣೆ ಆಗುತ್ತೆ ಅನ್ನೋದು ಮೊದಲನೇದಾಗಿ ಘೋಷಣೆ ಮಾಡಿ ಕೊಡ್ಲಿಕ್ಕೆ ಬರೋದಿಲ್ಲ. ಅದು ಸಿದ್ದರಾಮಯ್ಯನವ್ರಿಗೆ ಅವಮಾನ, ಅದು ಡಿ ಕೆ ಶಿವಕುಮಾರ್ ಅವ್ರಿಗೂ ಅವಮಾನ. ಕೊಟ್ಟು 3 ವರ್ಷ ಮಾಡ್ತೀನಿ ಅಂತ ಹೇಳೋದು ಹಂಗಾಗೋದಿಲ್ಲ. ಕೊಟ್ಟಿರ್ಬೋದು, ಕೊಟ್ಟು ಮಧ್ಯ ಯಾವಾಗಾದ್ರೂ ಅಧಿಕಾರದಿಂದ ನೀವು ಇಳಿಬೇಕಾಗುತ್ತೆ ಅಂತ ಸೂಕ್ಷ್ಮವಾಗಿ ಅವ್ರಿಗೆ ತಿಳಿಸಿ ಅವರಾಗವರೇ ಸ್ವಯಂ ಪ್ರೇರಿತವಾಗಿ ಮಾಡಿದ್ದಾರೆ ಅನ್ನೋ ಒಂದು ಸಂದೇಶ, ಆ ಚಿತ್ರಣವನ್ನ ಬಿಂಬಿಸಬಹುದು. ಅವಾಗ ನೀವ್ ಹೇಳ್ತಿದ್ದಾಗೆ ಈ ಪಕ್ಷ ಸಂಘಟನೆ, ಲೋಕಸಭಾ ಚುನಾವಣೆ, ಹೀಗಾಗಿ ಅಲ್ಲಿವರೆಗೂ ಸಿದ್ದರಾಮಯ್ಯ, ಅದಾದ್ಮೇಲೆ ಡಿ ಕೆ ಶಿ ಅನ್ನೋ ಒಂದು ಲಾಜಿಕ್ ಕೂಡ, ಲಾಜಿಕ್ ಹೌದೋ ಅಲ್ಲೋ ಗೊತ್ತಿಲ್ಲ, ಆ ಚರ್ಚೆ ಲಾಜಿಕ್ ಇದ್ರೂ ಕೂಡ ಅದನ್ನ ಘೋಷಣೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಕ್ಲೋಸ್ಡ್ ರೂಮ್ ಅಲ್ಲಿ ಡಿ ಕೆ ಶಿವಕುಮಾರ್ಗೂ ಒಂದು ಆಶ್ವಾಸನೆ ಕೊಡ್ಬೋದು. ನೋಡಿ ಅಪ್ಪ, ಸದ್ಯಕ್ಕಂತೂ ನಿಮ್ಮ ಅಧ್ಯಕ್ಷತೆ ಬೇಕು ನಮಗೆ, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗ್ಬಿಡ್ಲಿ, ಅವ್ರಿಗೂ ಪಾಪ ವಯಸ್ಸಾಗ್ತಿದೆ, ಅವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ, ಪಕ್ಷಕ್ಕೋಸ್ಕರ ಅವರು ಶ್ರಮಿಸಿದ್ದಾರೆ, ಆಯ್ತಾ? ಇಂಥ ಸಂದರ್ಭದಲ್ಲಿ ನೀವು ವಯಸ್ಸು ಕಮ್ಮಿ ಇದೆ, ನೀವು ಒಂದು ಸ್ವಲ್ಪ ಮತ್ತೊಂದು ತ್ಯಾಗ ಮಾಡಿ. ಇಷ್ಟೆಲ್ಲ ತ್ಯಾಗ ಮಾಡಿದಿರಿ ನೀವು ಪಕ್ಷಕ್ಕಾಗಿ, ಇದೊಂದು ತ್ಯಾಗ ಮಾಡಿ. ನಿಮ್ಗೇನು ಸಿಗಲ್ಲ ಅಂತ ಅಲ್ವಲ್ಲ? ಅಧಿಕಾರದ ಅವಧಿ 5 ವರ್ಷ ನಮ್ದೆ, 135 ಸೀಟ್ ಗೆದ್ದಿದ್ದೀವಿ ನಾವು. ಆಪರೇಷನ್ ಸಾಧ್ಯತೆನೇ ಇಲ್ಲ. ಇಲ್ಲಿ ಸ್ಥಿರ ಸುಭದ್ರ ಸರ್ಕಾರವನ್ನ ನಾವು ಕೊಡೋಣ. ಫಸ್ಟ್ ಭಾಗ ಸಿದ್ದರಾಮಯ್ಯನವರು ಕೊಡಿ ಅಂತ ಒಪ್ಸೋ ಪ್ರಯತ್ನ ಮಾಡ್ಬೋದು. ಒಪ್ಪಿದ್ದೇ ಆದ್ರೂ ಕೂಡ ಹೊರಗೆ ಬಂದು ಅವ್ರೇನ್ ಹೇಳೋದಿಲ್ಲ 2 ವರ್ಷಕ್ಕೆ ಮಾತ್ರ ಸಿದ್ದರಾಮಯ್ಯ ಸಿಎಂ ಅಂತ. ಸದ್ಯಕ್ಕೆ ನಮ್ಮ ಪಕ್ಷದ ಸಿಎಂ, ನಮ್ಮ ಸರ್ಕಾರದ ಸಿಎಂ ಸಿದ್ದರಾಮಯ್ಯನವರನ್ನು ಘೋಷಣೆಯನ್ನ ಮಾಡ್ತಾರೆ. ಅಲ್ಲಿ ನಮ್ಮಂತ ಪತ್ರಕರ್ತರು ಕೇಳೋ ಪ್ರಶ್ನೆ ಕೇಳೋದೇ ನಮ್ಮ ಚಟ. ನಾವು ಕೇಳ್ತೀವಿ, ಸರ್ ಇದು ಪೂರ್ತಿ 5 ವರ್ಷಕ್ಕ ಅಂತ. ಆ ಸಂದರ್ಭದಲ್ಲಿ ಹೂ ಅಂತಾರೆ. ಈಗ ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಇಳಿಸೋದಕ್ಕೂ 1 ವಾರ ಮುಂಚೆ ಅರುಣ್ ಸಿಂಗ್ ಅವ್ರು ಹೇಳಲಿಲ್ವಾ? ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಅಂತ ಅವ್ರು ಹೇಳಲಿಲ್ವಾ? ಪಕ್ಷಗಳದ್ದು ಸ್ಟ್ರಾಟಜಿನೇ ಹಂಗೆ, ಜನರಿಗೆ ಹೇಳೋದೇ ಒಂದು, ಮಾಡೋದೇ ಒಂದು. ಅದೇ ಅಲ್ವಾ ರಾಜಕಾರಣ? ಸೊ ಅಲ್ಲಿಗೆ ಮೊದಲನೇ ಡಿಮ್ಯಾಂಡು, ನನಗೂ ಬೇಕು, ಈ ಬೇಕು ನಡುವೆ ಸಾಕು ಅಂತ ಅನಿಸ್ಬಿಟ್ಟಿದೆ ಹೈಕಮಾಂಡ್. ನಿನ್ನೆ ಈ ವಿಚಾರ ಮಾತಾಡುವಾಗ ನಮ್ಮ ಔಟ್ಪುಟ್ ಎಡಿಟರ್ ಮಧು ಒಂದು ಸೂಕ್ಷ್ಮ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಇಲ್ಲಿ ಒಬ್ರಿಗೆ ಸಿಎಂ, ಇನ್ನೊಬ್ರಿಗೆ ಡಿ ಸಿಎಂ ಅಂತ ಅಂದ್ರೂ ಕೂಡ ಅದನ್ನು ಒಪ್ಪಕ್ ರೆಡಿ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿ. ಮೊದಲನೇದಾಗಿ ಡಿ ಸಿಎಂ ಅನ್ನೋದು ಸಮಾಧಾನಕರ ಪ್ರಶಸ್ತಿ ಅಷ್ಟೇ, ಅದು ಸಾಂವಿಧಾನಿಕವಾದಂತ ಹುದ್ದೆನೂ ಅಲ್ಲ. ಅದ್ರ ವಿಶೇಷವಾದಂತ ಅಲ್ಲ, ಅದು ಜಾತಿ ಪ್ರಾತಿನಿಧ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತಿದೀವಿ ಅಂತ ತೋರ್ಸೋದಕ್ಕೆ ಮಾತ್ರ ಕೊಡ್ಬೇಕು. ಈಗ ಲಕ್ಷ್ಮಣ್ ಸವದಿ ಅವ್ರನ್ನ ಮಾಡಿದ್ರು ಡಿ ಸಿ ಎಂ, ಅವತ್ತೇ ಶ್ರೀರಾಮುಲು ಅವ್ರನ್ನ ಕೂಡ ಮಾಡಿದ್ರು. ಏನಾಯ್ತು ಅವತ್ತು? ಯಾಕೆ ಮಾಡಿದ್ರು ಅವತ್ತು? ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದೀವಿ ಅಂತ. ಅಶ್ವಥ್ ನಾರಾಯಣ ಅವ್ರನ್ನ ಮಾಡಿದ್ರು ಅವತ್ತು ಡಿ ಸಿ ಎಂ. ಯಾಕೆ ಮಾಡಿದ್ರು? ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದೀವಿ ಅಂತ ಅಷ್ಟೇ. ಅದು ಸಮಾಧಾನಕರ ಪ್ರಶಸ್ತಿ. ಡಿ ಸಿ ಎಂ ಒಂದೇ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ, ಅದ್ರ ಜೊತೆಗೆ ಒಂದು ಖಾತೆ ಅಂತ ಒಂದು ಸಿಗ್ಬೇಕಲ್ಲ, ಒಂದು ಇಲಾಖೆ ಅಂತ ಒಂದು ಇರ್ಬೇಕಲ್ಲ. ಇದು ಕೂಡ ಒಪ್ತಾರ ಅಂತ ನಿಖಿಲ್? ಈಗ ಮಲ್ಟಿಪಲ್ ಡಿ ಸಿ ಎಂ ಮಾಡಿ ಅದ್ರಲ್ಲಿ ಒಬ್ರು ಡಿ ಕೆ ಶಿವಕುಮಾರ್ ಅವರು, 2 ಬೇರೆ ಸಮುದಾಯ ಪ್ರತಿನಿಧಿಸೋರು ಅಂದ್ರೆ ಅಲ್ಲಿಗೆ 3 ಜನ ಈಕ್ವಲ್ ಅನ್ನೋ ತರದಲ್ಲಿ ಆಗೋಗ್ಬಿಡಲ್ವಾ? ಡಿ ಕೆ ಶಿವಕುಮಾರ್ ಅವರು ಬೇರೆಯವ್ರ ಜೊತೆ ಈಕ್ವಲ್, ಅದರಲ್ಲೂ ಡಿ ಸಿ ಎಂ ಅಂತ ಪೋಸ್ಟ್ ಅಲ್ಲಿ ಈಕ್ವಲ್ ಅಂತ ಪರಿಗಣಿಸ್ಲಿಕ್ಕೆ ಒಪ್ತಾರ ಅಂತ ಹೇಳಿ? ಅಲ್ಲ, ಫಸ್ಟ್ ಆಫ್ ಆಲ್ ಡಿ ಸಿ ಎಂ ಅನ್ನೋ ಪಟ್ಟನೆ ಅದು, ಅದ್ರಲ್ಲಿ ಏನು ಮಜಾ ಇಲ್ಲ ಅಂತ ಹೇಳ್ತಾ ಇರೋದು. ಶಿವಕುಮಾರ್ ಅವರು
ಅವ್ರಿಗೆ ಸಿಕ್ಕಿರುವಂತ ಸಲಹೆ ಕೂಡ ಅಂತದ್ದೇ. ನಿನ್ನೆ ಎಲ್ಲ ವರದಿಗಳು ಬಂದಿದ್ವು, ಸಿಎಂ ಮಾಡ್ಲಿಲ್ಲ ಅಂದ್ರೆ ಮಂತ್ರಿಗಿರಿನೇ ಬೇಡ ಅಂತ. ಅದು ಒಂಥರ ಸಂದೇಶ ಕೊಡುತ್ತೆ, ಅದು ಒಂಥರ ತ್ಯಾಗದ ಇನ್ನೊಂದು ಆಯಾಮ ಆಗೋಗುತ್ತೆ. ಬೇಡವೇ ಬೇಡ ಬಿಡಿ, ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವ್ರು ಮಾಡ್ಕೊಂಡು ಹೋಗ್ಲಿ, ನಾನು ರಾಜ್ಯಾಧ್ಯಕ್ಷ ಆಗಿ ಕಂಟಿನ್ಯೂ ಆಗ್ತೀನಿ, ಪಕ್ಷ ಸಂಘಟನೆ ಮಾಡಬೇಕು, ಸರ್ಕಾರದಲ್ಲಿ ಇದ್ದೀವಿ ಅಂದಾಗ ಸಂಘಟನೆಗೂ ಮಾಡೋದಕ್ಕೂ 10 ಅವಕಾಶ ವೇದಿಕೆಗಳು ಸಿಗುತ್ತೆ, ಪುಷ್ಟಿ ತುಂಬ್ದಂಗೆ ಆಯ್ತಲ್ಲ. ಸೊ ಐ ವಿಲ್ ಕಂಟಿನ್ಯೂ ಆಸ್ ಅ ಪಾರ್ಟಿ ಮ್ಯಾನ್, ಗೌರ್ಮೆಂಟ್ ಬೇಡವೇ ಬೇಡ ನನಗೆ ಅನ್ನೋ ರೀತಿನಲ್ಲೂ ನಿಲುವಾಗ್ಬೋದು. ಆದರೆ ನಮಗಿರೋ ಮಾಹಿತಿ ಬೇರೆ ಥರ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದೇ ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಪುಟದಲ್ಲಿ ಖಂಡಿತವಾಗ್ಲೂ ಜಾಗ ಇರುತ್ತೆ. ಅದರ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲೂ ಅವ್ರು ಕಂಟಿನ್ಯೂ ಆಗ್ತಾರೆ. ಅದು ಅನಿವಾರ್ಯನೂ ಕೂಡ ಅಂತ ಹೇಳಿ ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರೆ ಪಕ್ಷ ಸಂಘಟನೆ ಲೋಕಸಭಾ ಚುನಾವಣೆ ಇದು ಫಸ್ಟ್ ಡಿಮ್ಯಾಂಡು. ಆ ಡಿಮ್ಯಾಂಡ್ ಅಲ್ಲಿ ಡೇಂಜರ್ ಇರುವಂತದ್ದು ಈ ರೀತಿ ಆಯ್ತಾ, ಕೊಟ್ರು ಸುಟ್ರು, ಕೊಡದೇ ಇದ್ರು ಸುಟ್ರು, ಆ ರೀತಿ ಇದೆ ಪರಿಸ್ಥಿತಿ. ಎರಡನೇದು ಶಾಸಕರ ಡಿಮ್ಯಾಂಡು. ಅದು ನಿನ್ನೆ ಅದು ವೋಟ್ ಪ್ರಕಾರ ಮಾಡಿದ್ರು, ಸೀಕ್ರೆಟ್ ಬ್ಯಾಲೆಟ್ ಪ್ರಕಾರ ಮಾಡಿದ್ರು, 1 to 1 ಮಾತನಾಡಿ ವೀಕ್ಷಕರಿಗೆ ಹೇಳಿದ್ರು, ಏನ್ ಮಾಡಿದ್ರು ಗೊತ್ತಿಲ್ಲ. ಶಾಸಕರ ಡಿಮ್ಯಾಂಡ್ ಇದೆಯಲ್ಲ, ಬೆಂಬಲಿಗರ ಡಿಮ್ಯಾಂಡು, ಅದು ಇನ್ನೊಂದು ವಿಷಯ. ಅವ್ರ ಬೆಂಬಲಿಗರು ಹೇಳ್ತಾರೆ ಇವ್ರು ಕೊಡಿ ಅಂತ, ಇನ್ನೊಬ್ರು ಬೆಂಬಲಿಗರು ಹೇಳ್ತಾರೆ. ಯಾರು ಬೆಂಬಲಿಗರು ಜಾಸ್ತಿ ಇದ್ದಾರೆ ಅನ್ನೋ ಪ್ರಶ್ನೆನಾ? ಅಂದ್ರೆ ಚುನಾವಣೆಯ ಫಲಿತಾಂಶದ ಒಳಗಡೆನೂ ಒಂದು ಬಹುಮತದ ಚುನಾವಣೆ ನಡೆದೋಯ್ತು. ಅಂದ್ರೆ ಅದನ್ನು ಕೂಡ ನಾವು ಇಡೀ ಚುನಾವಣೆಯನ್ನ ಬಹಳ ಡೆಮೋಕ್ರೆಟಿಕ್ ವೇ ಅಲ್ಲಿ ನಡೆಸಿದ್ವಿ. ಈಗ ಸಿಎಂ ಆಯ್ಕೆ ಕೂಡ ಡೆಮೋಕ್ರೆಟಿಕ್ ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನಾನು ಆಗ್ಲೇ ಹೇಳ್ದಾಗೆ ಮತ್ತೆ ಡೆಮೋಕ್ರೆಟಿಕ್ ಆಗಿ ಆಗುವಾಗಿದ್ರೆ ನೆನ್ನೆನೆ ಮುಗ್ದು ಹೋಗ್ಬೇಕಾಗಿತ್ತು ಅಂತ ಹೇಳಿ. ಆಸ್ ಯು ಸೆಡ್ ಹೈಕಮಾಂಡ್, ಅದ್ರ ಮೇಲಿರೋ ಒಂದು ಹೈಕಮಾಂಡ್ ಕೂಡ ಇಲ್ಲಿ ತುಂಬಾ ದೊಡ್ಡ ಅಲ್ಲೂ ಒಂದು ಡಿವಿಷನ್ ಇದೆ ಅಂತ. ಹೈಕಮಾಂಡ್ ಮೇಲೊಂದು ಹೈಕಮಾಂಡ್ ಇದೆಯಲ್ಲ, ಹೈಯೆಸ್ಟ್ ಕಮಾಂಡ್, ಅದು ಆ ಹೈಯೆಸ್ಟ್ ಕಮಾಂಡ್ ಅಲ್ಲೂ ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಪ್ರತಿ ಒಂದು ಒಲವಿದೆ. ಅಟ್ ದ ಸೇಮ್ ಟೈಮ್ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್. ಹಾಗಾಗಿ ಅವರು ಕೂಡ ಒಂದು ಕನ್ಸೆನ್ಸಸ್ ಬರಬೇಕಲ್ಲ, ಒಂದು ಒಮ್ಮತಕ್ಕೆ ಬರಬೇಕು ಅಂದ್ರೆ ಮಾನದಂಡಗಳೇನು, ಒಪ್ಸೋರು ಯಾರು, ಮತ್ತೊಮ್ಮೆ ತ್ಯಾಗಮಯಿ ಆಗ್ಬೇಕಾಗತ್ತಾ ಡಿ ಕೆ ಶಿವಕುಮಾರ್, ಕಾದ್ ನೋಡ್ಬೇಕು. ಆದ್ರೆ ಅದ್ರ ಮಧ್ಯೆ ಖರ್ಗೆ ಅವ್ರ ಪಾತ್ರ ಏನು ಅನ್ನೋದೇ ದೊಡ್ಡ ಪ್ರಶ್ನೆ. ಅಲ್ಲಿಗೂ ಬಂದ್ವಿ. ಏನ್ ಗೊತ್ತಾ, ಒಮ್ಮೊಮ್ಮೆ ಅವರು ನಮ್ಮ ರಾಜ್ಯದವ್ರು ಆಗಿದ್ದಾರೆ ಅನ್ನೋದು ಇಟ್ಸ್ ಅ ಗುಡ್ ಥಿಂಗ್ ಅಂಡ್ ಅ ಬ್ಯಾಡ್ ಥಿಂಗ್. ಯಾವುದೋ ಒಂದು ವಿಷಯದ ಬಗ್ಗೆ ತುಂಬಾ ಗೊತ್ತಿದ್ರು ಕಷ್ಟ, ಏನು ಗೊತ್ತಿಲ್ಲದೆ ಇದ್ರು ಕಷ್ಟ. ನಿರ್ಧಾರ ಮಾಡೋದಕ್ಕೆ ಅರ್ಧಂಬರ್ಧ ಗೊತ್ತಿರೋ ನಿರ್ಧಾರ ಮಾಡೋದು ಈಸಿ ಅನ್ಸುತ್ತೆ ಒಮ್ಮೊಮ್ಮೆ. ಇಲ್ಲಿ ಅವ್ರಿಗೆ ಗೊತ್ತಿದೆ ಇವ್ರನ್ನ ಆಯ್ಕೆ ಮಾಡಿದ್ರೆ ಪರಿಣಾಮ ಏನು, ಅವ್ರನ್ನ ಮಾಡ್ಲಿಲ್ಲ ಅಂದ್ರೆ ಪರಿಣಾಮ ಏನು. ಎರಡಲ್ಲಿ ಒಂದ್ ಹೆಸರು ಹೇಳಿದ್ರು ಇನ್ನೊಂದ್ ಹೆಸರಿಂದ ಅವರಿಗೆ ಪರಿಣಾಮಗಳ ಬಗ್ಗೆ ಅರಿವಿರೋದ್ರಿಂದ ಬಟ್ ಬೆಂಬಲ ಅನ್ನೋದು ಸಂಪೂರ್ಣವಾಗಿ ಏನ್ ಸಿಗ್ತಿತ್ತು ಇಷ್ಟ ದಿನ, ಸಿಗುತ್ತೋ ಇಲ್ಲೋ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಅಬ್ಸಲ್ಯೂಟ್ಲಿ. ಮತ್ತೆ ಅವ್ರ ಬಗ್ಗೆ ಇಲ್ಲಿ 10 ರೀತಿಯ ಚರ್ಚೆ ಮತ್ತೆ ವ್ಯಾಖ್ಯಾನಗಳು ನಡೀತವೆ, ವಿಶ್ಲೇಷಣೆಗಳು ನಡೀತವೆ. ಇವರು ಅವ್ರ ಪರವಾಗಿ ನಿಂತು ಬಿಟ್ರು ಅನ್ನೋ ಒಂದು ಅಭಿಪ್ರಾಯ ಮೂಡ್ಬಿಡುತ್ತೆ. ಅದಾದ ನಂತರ ಏನೇನಾಗುತ್ತೆ. ಹಾಗಾಗಿ ಖರ್ಗೆ ಅವರ ಪಾತ್ರ ಬಹಳ ಪ್ರಮುಖ ಇದೆ ಇಲ್ಲಿ. ಆದ್ರೆ ಅವರು ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಅದರದೇ ಆದ ಒಂದಷ್ಟು ಸವಾಲ್ಗಳನ್ನ ಅವ್ರು ಎದುರಿಸ್ತಿದ್ದಾರಾ ಇವತ್ತು ಅನ್ನೋ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಒಡನಾಟ ಅನ್ನೋದು ಬಹಳ ಪರ್ಸನಲ್ ಲೆವೆಲ್ ಅಲ್ಲಿ ಇರುವಂತದ್ದಲ್ವಾ ಸ್ಮಿತಾ. ಈಗ ವೀಕ್ಷಕರು ಬಂದ್ರು, ಅವ್ರಿಗೂ ನಮ್ಮ ಶಾಸಕರಿಗೂ ಏನ್ ಸಂಬಂಧ? ಹೇಳಿದ್ದನ್ನು ಕೇಳ್ತಾರೆ, ಹೋಗ್ತಾರೆ, ಪಕ್ಷದ ವರಿಷ್ಠರಿಗೆ ಪ್ರೊಸೀಜರ್ ಏನಿದೆ ಫಾಲೋ ಮಾಡಿ ಕೊಟ್ಬಿಡ್ತಾರೆ. ದೇರ್ ಇಸ್ ನೋ ಸಂಬಂಧ ಅನ್ನೋದಿಲ್ಲ ಅಲ್ಲಿ. ಪಕ್ಷದ ಒಂದು ಸಂಬಂಧ ಬಿಟ್ರೆ ವೈಯಕ್ತಿಕ ಮಟ್ಟದಲ್ಲಿ ಸಂಬಂಧ ಇಲ್ಲ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಲ್ಲಿ ವೈಯಕ್ತಿಕವಾಗಿ ಸಂಬಂಧಗಳಿದೆ. ಇದ್ರ ಜೊತೆಗೆ ಶಾಸಕರ ಬಗ್ಗೆ ಹೇಳ್ತಿದ್ರಿ, ಬೆಂಬಲ ಯಾರಿಗೆ ಹೆಚ್ಚು ಯಾರಿಗೆ ಕಮ್ಮಿ ಅನ್ನೋ ಲೆಕ್ಕಾಚಾರ. ಈಗ ಎಲೆಕ್ಷನ್ ಟೈಮಲ್ಲಿ ಇದಾಗಬಾರ್ದು ಅನ್ನೋದಿತ್ತು. ಅಂದ್ರೆ 2 ಮದಗಜಗಳ ಕಾಳಕ್ಕೆ ಕಿಳಿದಾಗ ಒಬ್ರು ಸಪೋರ್ಟರ್ಸ್ ಇನ್ನೊಬ್ರನ್ನ ಸೋಲ್ಸೋ ಪ್ರಯತ್ನ ಮಾಡಬಾರ್ದು ಅಂತ ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು. ಬಟ್ ಈಗ ಸ್ಪ್ಲಿಟ್ ಆಗ್ತಾ ಇರೋದು ನಿಖಿಲ್, ನಮಗೆ ಗೊತ್ತು ಯಾರೇ ಸಿಎಂ ಆದ್ರೂ ಕೂಡ ಎಲ್ಲಾ ಶಾಸಕರನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕು. 5 ವರ್ಷ ಸುಭದ್ರ ಸರ್ಕಾರ, ನೀವು ಮಾತನಾಡ್ತಿದ್ದ ಹಾಗೆ ಸುಭದ್ರ ಸರ್ಕಾರ ಬರ್ಬೇಕಂದ್ರೆ ಈ 135 MLA ಕೂಡ ಯಾರು ಆಯ್ಕೆ ಆಗ್ತಾರೆ ಸಿಎಂ ಅವ್ರಿಗೆ ಬೆಂಬಲ ಕೊಡ್ಬೇಕು. ಅದು ಕೊಡ್ತಾರ ಅನ್ನೋದೇ ಪ್ರಶ್ನೆ ಅಲ್ವಾ ಅಂತ. ಅಲ್ಲ, ಈಗ 135 ಕೊಡದಿದ್ರೆ ಏನಾಯ್ತು, ಅಲ್ಲೊಂದು ಬಹುಮತ ಇದೆಯಲ್ಲ, ಅಲ್ಲೂ ಒಂದು ಬಹುಮತ ಇದೆಯಲ್ಲ. ನಿನ್ನೆ ಒಬ್ರು ಹಿರಿಯರೊಬ್ರು ನಾನು ಮಾತನಾಡ್ಬೇಕಾದ್ರೆ ಹೇಳಿದ್ರು, ಇಲ್ಲೇ ಕನ್ನಿಂಗ್ಹ್ಯಾಮ್ ರೋಡ್ ಅಲ್ಲಿ ಯಾವುದೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಸೀಕ್ರೆಟ್ ಸಭೆ ನಡೀತು. ಆ ಸಭೆಯಲ್ಲಿ 72ಕ್ಕೂ ಹೆಚ್ಚು ಶಾಸಕರು ಮೀಟ್ ಮಾಡಿ ಸಿದ್ದರಾಮಯ್ಯನವ್ರ ಪರ ನಿಂತಿದ್ದಾರೆ ಅನ್ನೋ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಅಲ್ಲಿ ಬಂದಿದ್ರು ಅನ್ನೋ ಮಾತನ್ನೆಲ್ಲ ಹೇಳಿದ್ರು. ನಮ್ಮ ಹತ್ರ ಏನ್ ಅದ್ರ ಬಗ್ಗೆ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಎವಿಡೆನ್ಸ್ ಇಲ್ಲದೆ ಇರೋದ್ರಿಂದ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡೋದು. ಇನ್ಫ್ಯಾಕ್ಟ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಕೇಳಿದ್ರು ಕೂಡ ಬೈರತಿ ಸುರೇಶ್ ಅವರಿಗೆ, ನಿಮ್ಮ ಮನೇಲಿ ಏನೋ ಸೀಕ್ರೆಟ್ ಮೀಟಿಂಗ್ ಆಯ್ತಲ್ಲ ಅಂತ ಹೇಳಿ. ಅದಕ್ಕೆ ಅವರು ಬಹಳ ಜಾಣತನದಿಂದ ಎಸ್ಕೇಪ್ ಆದ್ರು. ಅಂದ್ರೆ ನಾವೆಲ್ಲ ನಿರ್ಧಾರ ಎಲ್ಲಿ ತಿಳಿಸ್ಬೇಕು ಅಲ್ಲಿ ತಿಳಿಸಿದೀವಿ, ಮಿಕ್ಕಿದ್ ನೋಡೋಣ ಅಂತ ಹೇಳಿ. ಅಲ್ಲ, ಇದು ಈ ಶಾಸಕಾಂಗದ ಡಿಮ್ಯಾಂಡ್ ಇದೆ, ಇದು ಇಂಪಾರ್ಟೆಂಟ್. ಯಾಕಂದ್ರೆ ಸರ್ಕಾರದಲ್ಲಿ ಅಸಹಕಾರ ಅನ್ನೋದು ಹುಟ್ಟಬಾರ್ದು. ಸಹಕಾರ ಹುಟ್ಟಬೇಕು ಅಂದ್ರೆ ಅತಿ ಹೆಚ್ಚು ಬೆಂಬಲ ಯಾವ ನಾಯಕನಿಗೆ ಸಿಕ್ಕಿದೆ ಅವರನ್ನ ಮುಖ್ಯಮಂತ್ರಿ ಚೇರ್ನಲ್ಲಿ ಕೂರಿಸುವಂಥದ್ದು ಒಂದು ಅವಶ್ಯಕತೆ. ರೈಟ್, ಅಲ್ಲಿಗೆ ಬೆಂಬಲಿಗರ ಡಿಮ್ಯಾಂಡ್ ಕೂಡ ಒಂದು ಡೇಂಜರ್. ಆ ಡಿಮ್ಯಾಂಡ್ ಡೇಂಜರ್ ಕೂಡ ಇಲ್ಲಿ ನಮಗೆ ಎದ್ದು ಕಾಣ್ತಿದೆ. ನೆಕ್ಸ್ಟ್ ಸಮುದಾಯಗಳ ಡಿಮ್ಯಾಂಡ್ ಇದೆ. 41 ಲಿಂಗಾಯತ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಂತ ಕಾಂಗ್ರೆಸ್ಸಿನಲ್ಲಿ 36 ಅಭ್ಯರ್ಥಿಗಳು ಗೆದ್ದಿದ್ದಾರೆ.
135 ಟೋಟಲ್ ಶಾಸಕರ ಪೈಕಿ 36 ಜನ ಲಿಂಗಾಯತ ಸಮುದಾಯದವರಿದ್ದಾರೆ. ಎಷ್ಟೋ ದಶಕಗಳ ನಂತರ ಈ ಒಂದು ಭಾರಿ ಪ್ರಮಾಣದ ಮತದಾನ ಲಿಂಗಾಯತ ಸಮುದಾಯದಿಂದ ಕಾಂಗ್ರೆಸ್ ಪರ ಆಗಿರುವಂತದ್ದು. ಪ್ರಾತಿನಿಧ್ಯ ಎಕ್ಸ್ಪೆಕ್ಟ್ ಮಾಡೋದಿಲ್ವಾ? ಅಫ್ಕೋರ್ಸ್ ಮಾಡ್ತಾರೆ. ಮತ್ತೆ ಉಪಜಾತಿಗಳಲ್ಲೂ ಈ ಬಾರಿ ಪ್ರಾತಿನಿಧ್ಯ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೆಲ್ಲದ್ರ ನಡುವೆ ಶೆಟ್ಟರ್ ಸೋತಿದ್ರು ಪರವಾಗಿಲ್ಲ, ಕರ್ಕೊಂಡ್ಬಂದು ನಾವು ಮಿನಿಸ್ಟರ್ ಮಾಡ್ತೀವಿ ಅನ್ನೋದು ಅದ್ರ ಮೂಲಕ ಒಂದು ಸಂದೇಶ. ಪಂಚಮಸಾಲಿಗಳಿಗೆ ಟಿಕೆಟ್ ಕೊಟ್ಟರು, ಎಣ್ಸಿ ಹುಡುಕಿ ಸ್ಟ್ರಾಟಜಿಕ್ ಆಗಿ ಯಾವ ಜಿಲ್ಲೆನಲ್ಲಿ ನಿರ್ಣಾಯಕ ಮತದಾನ ಅಂತ ನೋಡಿ ಕೊಟ್ಟರು. ಕೊಟ್ರಿ ಗೆದ್ಕೊಂಡ್ ಬಂದಿದೀವಿ ನಾವೀಗ. ಈಗ ಸಂಪುಟದ ಜಾಗ ಬೇಕು. ಎಂ ಬಿ ಪಾಟೀಲ್ ಅವರು ಡೈರೆಕ್ಟ್ ಆಗಿ ಹೇಳಿದ್ರು ಚಿದಾನಂದ್ ಪಟೇಲ್ ಮಾತನಾಡಿಸುವಾಗ, ಹೌದಪ್ಪ ನಾನು ಸಿಎಂ ಆಕಾಂಕ್ಷಿನೇ, ಯಾಕೆ ಆಗ್ಬಾರ್ದು, ಶಾಸಕರ ಬೆಂಬಲ ಬೇಕು. ಸೊ ಅಲ್ಟಿಮೇಟ್ಲಿ ಇವಾಗ ಅವರಿಬ್ಬರಿಗೆ ಬೆಂಬಲ ಸಿಗುತ್ತಾ ಇಲ್ಲ ಅನ್ನೋದು ಪ್ರಶ್ನೆ ಅಂತ. ಈಗ ಸಿಎಂ ಆಗದೆ ಹೋದ್ರು ಡಿಸಿಎಂ ಆದ್ರೂ ಮಾಡಿ ಅನ್ನೋ ಕೂಗು ಕೂಡ ಕೇಳೋಕ್ ಸಿಗ್ತಾ ಇದೆ. ಅದೇ ಮತ್ತೊಮ್ಮೆ ಅದು ಪ್ರಾತಿನಿಧ್ಯ ಪ್ರಾಮುಖ್ಯತೆ ಆ ವಿಷಯದಲ್ಲಿ ಮಾತ್ರ ಅದು ವರ್ಕ್ ಆಗೋದಲ್ವಾ ಸ್ಮಿತಾ? ಡಿಸಿಎಂ ಇಸ್ ಎನಿವೇ ನಾನ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅದು ಸುಮ್ಮನೆ ಸಮಾಧಾನಕರವಾಗಿ ಒಂದು ಪ್ರತಿಷ್ಠೆ ಇರ್ಲಿ ಆ ನಾಯಕರಿಗೆ ಜೊತೆಗೆ ಒಂದು ಪ್ರಮುಖ ಖಾತೆ ಕೂಡ ಪ್ರಮುಖ ಕೊಡ್ತಾರೋ ಯಾವ್ದೋ ಒಂದು ಖಾತೆ ಕೊಡ್ತಾರೋ ಅದು ಪ್ರಶ್ನೆ ಬೇರೆ. ಬಟ್ ಡಿಸಿಎಂ ಅನ್ನೋದು ಇಟ್ ಇಸ್ ಅ ನೋ ಪೋಸ್ಟ್. ಡಿಸಿಎಂ ಅನ್ನೋದು ಸಮಾಧಾನಕ್ಕಾಗಿ, ಅದ್ರ ಜೊತೆಗೆ ಯಾವ ರೀತಿಯ ಒಂದು ಖಾತೆ ನಿಭಾಯಿಸಲಿಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ ದಟ್ ವಿಲ್ ಡಿಸೈಡ್. ಸಮುದಾಯದ ವಿಷಯ ಮಾತನಾಡಬೇಕಾದ್ರೆ ಪಕ್ಷದ ರಾಜ್ಯಾಧ್ಯಕ್ಷರೇ ಒಕ್ಕಲಿಗ ಸಮುದಾಯದವರು, ಆ ಸಮುದಾಯದಿಂದ ಇರಲ್ವಾ ನಿರೀಕ್ಷೆ? ಹಳೆ ಮೈಸೂರು ಭಾಗದಲ್ಲಿ ಯಾವ ರೀತಿ ತಿರುಗ್ತು ಈ ಸತಿ ಆಟ? ಮಂಡ್ಯನಲ್ಲಿ 7 out of 7 ಇದ್ದಿದ್ದು ಈ ಸತಿ 5 seats ಕಾಂಗ್ರೆಸ್ಗೆ ಬಂತು. ಮಂಡ್ಯದಲ್ಲಿ ನಿರೀಕ್ಷೆ ಇರೋದಿಲ್ವಾ ಮಂತ್ರಿಗಿರಿ ಕೊಡಬೇಕು ನಮ್ಮ ಜಿಲ್ಲೆಯವ್ರಿಗೆ ಅಂತ? ಅದೇ ರೀತಿ ಮೈಸೂರಿನಲ್ಲಿ ಇರೋದಿಲ್ವಾ? ಹೀಗಿದ್ದಾಗ ಸಮುದಾಯಗಳ ಬೇಡಿಕೆ ಇನ್ನೊಂದು ಕಡೆ. ಇದು ಬರೀ ಲಿಂಗಾಯತ ಮತ್ತೆ ಒಕ್ಕಲಿಗ ಅಂತ ನಾವು ನೋಡಿದ್ರೆ ತಪ್ಪಾಗ್ತದೆ. ಮತ್ತೊಂದು ಅತಿ ದೊಡ್ಡ ಸಮುದಾಯ ಕಾಂಗ್ರೆಸ್ ಬೆನ್ನಿಗೆ ನಿಂತಿದ್ದು SC ST ಹಿಂದುಳಿದ ಸಮುದಾಯಗಳ ಪೈಕಿ 36, 15 ಟೋಟಲ್ 51 ಮೀಸಲು ಕ್ಷೇತ್ರ. ಅದರಲ್ಲಿ ಬಹುಮತ ಪಡ್ಕೊಂಡಿರೋದು ಈ ಬಾರಿ 51ರ ಪೈಕಿ ಬಹುಮತ ಪಡ್ಕೊಂಡಿರೋದು ಕಾಂಗ್ರೆಸ್. 15ಕ್ಕೆ 15 ST ಕ್ಷೇತ್ರಗಳಲ್ಲಿ ಸ್ವೀಪ್ ಮಾಡಿದೆ ಕಾಂಗ್ರೆಸ್. ಅಂದ್ರೆ ಇತ್ತೀಚಿನ ಮೀಸಲಾತಿ ನಿರ್ಧಾರಗಳು ಅದರಿಂದ ಏನು ಪ್ರಭಾವ ಪರಿಣಾಮ ಆಗ್ಲಿಲ್ಲ ಅನ್ನೋದು ಪ್ರೂವ್ ಆಯ್ತು. ಅಂದ್ರೆ ಆಗ್ಲಿಕ್ಕೆ ಬಿಡ್ಲಿಲ್ಲ ಅನ್ನೋದು ಸಮುದಾಯದವ್ರು ಪ್ರೂವ್ ಮಾಡಿದಾರಲ್ಲ. ಈಗ ಸಮುದಾಯದವರು ಆರಿಸಿ ಕಳಿಸಿದ್ದಾರೆ. ಒಬ್ಬ ಬಿ ನಾಗೇಂದ್ರ ಬಳ್ಳಾರಿನಲ್ಲಿ ಶ್ರೀರಾಮುಲು ಅವ್ರನ್ನ ಸೋಲ್ಸಿ ಬರ್ತಾರೆ. ಅವ್ರು ಯಾಕೆ ಮಂತ್ರಿ ಸ್ಥಾನದ ಆಕಾಂಕ್ಷಿ ಆಗಿರಬಾರ್ದು? ಮಂತ್ರಿ ಅಲ್ಲ, ಇನ್ಫ್ಯಾಕ್ಟ್ ಮುಖ್ಯಮಂತ್ರಿನೇ ಮಾಡ್ಬೇಕು ಅನ್ನೋ ಕೂ ಕೂಡ ಇದೆ. ಮುನಿಯಪ್ಪ ಅವರಿದ್ದಾರೆ, ಪರಮೇಶ್ವರ್ ಈಗ ಮುನಿಯಪ್ಪ ಅವ್ರು ಹೋಗಿದಾರಲ್ಲ. ಈಗ ಚಿದಾನಂದ ಹೇಳಿದ್ರು ಮುನಿಯಪ್ಪ ಅವ್ರು ಹೋಗಿದಾರಲ್ಲಿ, ಪರಮೇಶ್ವರ್ ಅವ್ರು ಇದಾರಲ್ಲಿ. ಪರಮೇಶ್ವರ್ ಅವ್ರು ಯಾವತ್ತೂ ಹೇಳ್ಬಿಟ್ರು 1 ಡಜನ್ ಮುಖ್ಯಮಂತ್ರಿ ಆಕಾಂಕ್ಷಿಗಳಿದ್ದಾರೆ ನಮ್ಮಲ್ಲಿ ಅಂತ ಇದೆಯಾ? ಹಾಗಾಗಿ ಒಂದು ಇವರಿಬ್ಬರದೇ ಡಿಮ್ಯಾಂಡ್, ನಾನ್ ಸಿಎಂ ಆಗ್ಬೇಕು. ಎರಡನೇದು ಶಾಸಕಾಂಗದ ಡಿಮ್ಯಾಂಡ್, ಇವ್ರು ಸಿಎಂ ಆಗ್ಬೇಕು. ಮೂರನೇದು ಸಮುದಾಯಗಳ ಡಿಮ್ಯಾಂಡ್. ಲಿಂಗಾಯತರು ಈ ಬಾರಿ ಒಂದು ಮತದ ಸ್ಥಳಾಂತರನೇ ಆಗೋಯ್ತು. ಇನ್ಫ್ಯಾಕ್ಟ್ ಇದನ್ನ ಲಿಂಗಾಯತರ ಅಂದಾಗ ನೆನಪಾಯ್ತು, ಬಹಳ ಹಿಂದಿನಿಂದಲೇ ಶುರುವಾಯ್ತು ಅಂತ ಈ ಪ್ರಕ್ರಿಯೆ. ಲಿಂಗಾಯತರಿಗೆ ಪ್ರಾತಿನಿಧ್ಯ ನೆನಪಿರ್ಬೋದು. ಟಿಕೆಟ್ ಹಂಚಿಕೆ ಪ್ರಕ್ರಿಯೆಗೆ ಮುಂಚೆನೇನೆ ಕಾಂಗ್ರೆಸ್ ನಲ್ಲಿ ಇಷ್ಟೇ ಮಂದಿಗೆ ಟಿಕೆಟ್ ಕೊಡಬೇಕು ಅಂತ ಕೂಡ ಒಂದ್ ಸಭೆ ಮಾಡಿ ಲಿಂಗಾಯತರ ಮುಖಂಡರು ಡಿಮ್ಯಾಂಡ್ ಕೂಡ ಇಟ್ಟಿದ್ರು. ಈಗ ಬಿಡ್ತಾರ ಅಂತ ಹೇಳಿ ಅವಕಾಶ ಕೈಗೆ ಸಿಗ್ತಾ ಇರುವಾಗ ಸಕ್ಸಸ್ ರೇಟ್ ನೋಡಿ ಅಂತ 41ರಲ್ಲಿ 36 ಗೆದ್ದಿದ್ದಾರೆ ಅಂದ್ರೆ ಸಮುದಾಯ ಪಕ್ಷದ ಪರ ನಿಂತಿದೆ ಅಂತ. ಇನ್ಫ್ಯಾಕ್ಟ್ ಒಕ್ಕಲಿಗರು ವೋಟ್ ಹಾಕಿದ್ದು ಕೂಡ ಸಿಎಂ ಆಗ್ಲಿ, ಅದನ್ನ ಇನ್ಫ್ಯಾಕ್ಟ್ ಬಹಿರಂಗವಾಗಿ ಹೇಳ್ಕೊಂಡಿದ್ರು ಕೂಡ, ಒಕ್ಕಲಿಗರು ಸಿಎಂ ಆಗ್ಲಿಕ್ಕೆ ಮತ್ತೊಂದು ಬಾರಿ ಅವಕಾಶ ಸಿಕ್ಕಿದೆ, ಸೊ ವೋಟ್ ಮಾಡಿ ಅಂತ DK ಶಿವಕುಮಾರ್ ಕೇಳಿದ್ರು. ಸೊ ಆಬ್ವಿಯಸ್ಲಿ ಆ ಸಮುದಾಯದಿಂದ ಕೂಡ ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ, ಒತ್ತಡ ಇದೆ ಎಕ್ಸ್ಪೆಕ್ಟೇಷನ್ ಕಿಂತ ಜಾಸ್ತಿ. ಒಂದು ಬ್ರೇಕ್ ಹೋಗಿ ಬರೋಣ. ಬೇರೆ ಬೇರೆ ಡೇಂಜರ್ಗಳಿದ್ದಾವೆ. ಇನ್ನು ಅಲ್ಪಸಂಖ್ಯಾತ ಸಮುದಾಯದವರು DCM ಮಾಡಬೇಕು ಅಂತ ಕೇಳ್ತಿದ್ದಾರೆ. ಸಂಪುಟದಲ್ಲಿ 5 ಸ್ಥಾನ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಒಂದು ರೀತಿಯಲ್ಲಿ ಕ್ರೋಢೀಕರಣ ಆಗೋಯ್ತು ಈ ಬಾರಿ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ ಪರ. ಹಾಗಾಗಿರೋದ್ರಿಂದಾನೇ 42% ಅಷ್ಟು ಮತಗಳನ್ನ ಪಡ್ಕೊಳ್ಳೋದಕ್ಕೆ ರಾಜ್ಯದಲ್ಲಿ ಸಹಾಯಕವಾಯಿತು. ಈ ವಿಭಜನೆ ಆಗದೆ ಇರೋದರ ಸಕಾರಾತ್ಮಕ ಫಲವನ್ನ ಈಗ ಬಳಸ್ಕೋಬೇಕು, ಅದನ್ನ ಅನುಭವಿಸಬೇಕು ಅಂತ ಅಲ್ಪಸಂಖ್ಯಾತ ಸಮುದಾಯ ಕೂಡ ಕಾಯ್ತಿದೆ. ಅದರ ಡೇಂಜರ್ಸ್ ಏನು? ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ಸಿಎಂ ಸಮರ ಮುಂದುವರೆದಿದೆ. ಡಿಮ್ಯಾಂಡ್ಗಳ ಒಂದು ಸರಣಿ. ಅಲ್ಪಸಂಖ್ಯಾತ ಸಮುದಾಯ ಇವಾಗ ಬಂದು ಕೇಳಿದೆ, ನಾವು ನಿಮ್ಮ ಪರ ಮತ ಚಲಾವಣೆ ಮಾಡಿದ್ದೀವಿ. ಇಡೀ ಸಮುದಾಯ ಒಂದಾಗಿ ಮತ ಚಲಾವಣೆ ಮಾಡಿರೋದಕ್ಕೆ ನಿಮಗೆ 42% ವೋಟ್ ಶೇರ್ ಬರ್ಲಿಕ್ಕೆ ಸಾಧ್ಯ ಆಯ್ತು. 135 ಸೀಟ್ ಗೆದ್ದಿದ್ದೀರಿ ನೀವು. ಇಂಥ ಸಂದರ್ಭದಲ್ಲಿ ನೀವು ನಮ್ಮ ಸಮುದಾಯಕ್ಕೆ ಏನ್ ಕೊಡ್ತೀರಿ? ಇಲ್ಲಿವರೆಗೂ ಕಾಂಗ್ರೆಸ್ ಮೇಲೆ ಇರುವಂತಹ ಆರೋಪ ಏನು ಅಂದ್ರೆ ಅಲ್ಪಸಂಖ್ಯಾತವನ್ನ ಕೇವಲ ಒಂದು ಮತ ಬ್ಯಾಂಕ್ ಆಗಿ ಪರಿಗಣಿಸಿ ಬಳಸ್ಕೊಂಡಿದ್ದೀರಿ. ಅವ್ರನ್ನ ಬೆಳೆಸೋದಕ್ಕೆ, ಅವ್ರನ್ನ ಉಳಿಸೋದಕ್ಕೆ ನೀವು ಯಾವುದೇ ರೀತಿಯ ಒಂದು ಕಾರ್ಯವನ್ನ ಮಾಡಿಲ್ಲ, ಕ್ರಮವನ್ನ ತೆಗೆದುಕೊಂಡಿಲ್ಲ. ಇವತ್ತು ಶಫಿ ಸಹದಿ ಅವರು ವಕ್ಫ್ ಬೋರ್ಡಿನ ಮುಖ್ಯಸ್ಥರು, ಅವ್ರು ಬಂದು ಹೇಳಿದ್ರು ಡೆಪ್ಯೂಟಿ ಸಿಎಂ ಪೋಸ್ಟ್ ಕೊಡಿ, ಸಂಪುಟದಲ್ಲಿ 5 ಸ್ಥಾನ ಕೊಡಿ. ಇಲ್ಲಿ ಪ್ರಶ್ನೆ ಎಲ್ಲಿ ಬಂತು ಅಂದ್ರೆ ಇವ್ರಿಗೆ ಬಿಜೆಪಿಯ ಬೆಂಬಲ ಇದೆ ಅಂದ್ರು.
ಅಲ್ಲಪ್ಪ ಅವ್ರು ಯಾರ್ ಬೆಂಬಲ ಇದ್ರೆ ಏನು, ಅವ್ರ ಸಮುದಾಯದವ್ರು ತಾನೆ. ವಕ್ಫ್ ಅಂದ್ರೆ ಏನದು? ಅದು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಒಂದು ಸಂಸ್ಥೆ ಅಲ್ವಾ? ಅವ್ರ ಬೇಡಿಕೆ ಇಟ್ರೆ ಅವ್ರು ಬಿಜೆಪಿ ಬೆಂಬಲ ಇದ್ರೆ ಸೋ ವಾಟ್, ಇಷ್ಟಿಲ್ಲ ಮುಸ್ಲಿಂ, ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದಾರೆ ಅವ್ರು ಕೇಳ್ತಿದ್ದಾರೆ ಕೊಡಿ ಪ್ರಾತಿನಿಧ್ಯ ಅಂತ. ಇದೊಂದು ಒತ್ತಡ ಆಯ್ತು. ಬಟ್ ಪ್ರಾತಿನಿಧ್ಯ ಕೊಟ್ಟರು ಕೂಡ ಯಾರಿಗ್ ಕೊಡ್ತಾರೆ ಅಂತ ನಾವು ಗಮನಿಸಿದ್ವಿ. ಚುನಾವಣೆಗೆ ಮುಂಚೆನೆ ಜಮೀರ್ ಅವ್ರಿಗೆ ಅತಿಯಾಗಿ ಅವಕಾಶಗಳು ಸಿಗ್ತಿದೆ ಅನ್ನೋ ತರ ಬೇರೆ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ನಲ್ಲಿರೋರೇ ಬೇಸರ ಮಾಡ್ಕೊಂಡಿದ್ರು. ಅಲ್ಲೂ ಕೂಡ ಒಂದ್ ಕೆಲವರು ಡಿಮಾಂಡ್ ಇಡ್ತಿದ್ದಾರೆ, ನಮಗೂ ಬೇಕು ಈಗ ಅಲ್ದಿದ್ರೆ ಇನ್ಯಾವಾಗ ಅಂತ. ಅಫ್ಕೋರ್ಸ್ ಅಲ್ಲ, ಫಸ್ಟ್ ಆಫ್ ಆಲ್ ಅವ್ರು ಕೇಳ್ತಿರೋಂಗೆ ಡೆಪ್ಯೂಟಿ ಸಿಎಂ ಪ್ಲಸ್ 5 ಪೋಸ್ಟ್ಗಳು ಕ್ಯಾಬಿನೆಟ್ ನಲ್ಲಿ ಕೊಡೋದು ಎಷ್ಟು ಸಾಧ್ಯ ಅನ್ನೋದೇ ಒಂದು ಪ್ರಶ್ನೆ. ಪ್ರಾಯೋಗಿಕವಾಗಿ ನಾನು ಕೇಳ್ತಿದ್ದು, ಪ್ರಾಕ್ಟಿಕಲಿ ಇಸ್ ದಟ್ ಪಾಸಿಬಲ್? ಈ ಪಕ್ಷ ಎಂತ ಪಕ್ಷ ಅಂದ್ರೆ 50ಕ್ಕೂ ಹೆಚ್ಚು MLAಗಳು 2-3 ಸತಿ ಶಾಸಕರಾಗಿದ್ದಾರೆ. ಇನ್ನೂ ಜಾಸ್ತಿ ಸಂಖ್ಯೆ ಇದೆ, 6-7 ಬಾರಿ RV ದೇಶಪಾಂಡೆ ಈ ಸತಿ ರೆಕಾರ್ಡ್ ಆಯ್ತಾ. ಈ ತರದ ಪಕ್ಷದಲ್ಲಿ ನೀವು 5 ಜನನ ಕರ್ಕೊಂಬಂದು ಒಂದು ಸಮುದಾಯದಿಂದ ಕೊಟ್ಟುಬಿಡು ಅಂದ್ರೆ ಹೆಂಗ್ ಸಾಧ್ಯ? ಪಕ್ಷದಲ್ಲಿ ಹಿರಿತನ, ಪಕ್ಷದ ಜೊತೆ ನಂಟು, ಎಷ್ಟು ಸತಿ ಅವರು MLAಗಳಾಗಿದ್ದಾರೆ, ಅವರ ರಾಜಕೀಯ ಇತಿಹಾಸ, ಇದೆಲ್ಲ ಮ್ಯಾಟರ್ ಆಗುತ್ತಲ್ಲ. ಅಗೇನ್ ಡಿಮ್ಯಾಂಡ್ ಡೇಂಜರ್ ಮುಸ್ಲಿಂ ಸಮುದಾಯದಿಂದ, ಅಲ್ಪಸಂಖ್ಯಾತ ಸಮುದಾಯದಿಂದ. ನೆಕ್ಸ್ಟ್ ಆದ್ಯತೆ ಆಗ್ಬೇಕಾಗಿತ್ತು ಸರ್ಕಾರದ ರಚನೆ. ಫಸ್ಟ್ ಕ್ಯಾಬಿನೆಟ್ ನಲ್ಲಿ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಗೊಂದಲ ಸೃಷ್ಟಿ ಹೆಂಗಾಗಿದೆ ಅಂದ್ರೆ, ಸಿದ್ದಾರ್ಪುರ ಅಂತ ಚಿತ್ರದುರ್ಗದಲ್ಲಿ ಜನ ಎಲೆಕ್ಟ್ರಿಸಿಟಿ ಬಿಲ್ಲೇ ಕಟ್ಟಲ್ಲ ಅನ್ಕೋತಿದ್ದಾರೆ. ಇನ್ನ ಸರ್ಕಾರ ರಚನೆನೂ ಆಗಿಲ್ಲ, ಯಾರು ಸಿಎಂ ಆಗ್ತಾರೆ ಕೊಡ್ಬೇಕಲ್ಲ. ಇದೆ ಹಿಂಗೆ ಸಿಎಂ ವಿಷಯದಲ್ಲೇ ಗೊಂದಲ ಮುಂದುವರಿತಾ ಹೋದ್ರೆ ಸಂಪುಟ ಆಗೋದು ಯಾವಾಗ, ಆ ಸಂಪುಟದ ಸಭೆ ಆಗೋದು ಯಾವಾಗ, ಗ್ಯಾರಂಟಿಗಳ ಘೋಷಣೆ ಆಗೋದು? ಇನ್ಫ್ಯಾಕ್ಟ್ ಈ ಹೆಣ್ಮಕ್ಳಿಗೆ ಬಸ್ ಅಲ್ಲಿ ಫ್ರೀ ಪ್ರಯಾಣ ಅಂದಿದ್ದು ಇವತ್ತಿಂದಾನೇ ಕೇಳ್ತಿದಾರಂತೆ. ಇನ್ಫ್ಯಾಕ್ಟ್ ನಮ್ಮ ಆಫೀಸ್ ಒಳಗಡೆ ಚರ್ಚೆ ಮಾಡ್ತಿರ್ಬೇಕಾರೆ ಅಂದ್ರೆ ಲೇಡೀಸ್ ಯಾರ್ಯಾರ ಓಡಾಡ್ತಿದ್ರು, ಯಾವಾಗಿಂದ ಇದು ಅಪ್ಲೈ ಆಗುತ್ತೆ, ಪಾಸ್ ತಗೊಳ್ಬೇಕಾ ನಾವು, ಈ ರೀತಿ ಚರ್ಚೆ ಕೂಡ ಶುರುವಾಗಿದೆ ಅಂತ ಹೇಳಿ. ಅಂದ್ರೆ ಈ ಗ್ಯಾರಂಟಿ ಮಾಡೋ ಕಾತ್ರತೆ ನಾಯಕರಿಗೆ ಎಷ್ಟಿದೆಯೋ ಎಲ್ಲೋ ಗೊತ್ತಿಲ್ಲ, ಮತದಾರರಿಗಂತೂ ಇದೆ ಅಂತ ಹೇಳಿ. ಕೋರ್ಸ್ ಇರುತ್ತೆ. ಮತ್ತೆ ನೀವು ಹೇಳಿದಿರಿ, ನೀವು ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ನೀವು ಅಪ್ರೂವ್ ಮಾಡ್ತೀನಿ ಅಂತ ಹೇಳಿದಿರಿ. ಕ್ಯಾಬಿನೆಟ್ ರಚನೆ ಆಗ್ಬೇಕಲ್ಲ, ಆ ಪ್ರಕ್ರಿಯೆ ಬೇಗ ಮುಗಿಬೇಕಲ್ಲ. ಹಾಗಾಗಿ ಅದು ಒಂದು ಡೇಂಜರು. ಇನ್ನ 9ನೇದು ವಲಸಿಗರ ಡಿಮ್ಯಾಂಡ್. ಹೊರಗಿಂದ ಬಂದಿರೋರು ಇದ್ದಾರೆ. ಈಗ ಲಕ್ಷ್ಮಣ್ ಸೌದಿನ್ ಕರ್ಕೊಂಡ್ ಬಂದಿದ್ದೀರಿ, ಅವ್ರಿಗೆ ಇನ್ನೂ 2 ಕ್ಷೇತ್ರ ಕೊಟ್ಟಿದ್ರಿ ಜವಾಬ್ದಾರಿಯಾಗಿ, ಕಾಗವಾಡ ಮತ್ತೆ ಕುಡ್ಚಿ ಗೆಲ್ಸ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಒಂದು ರೀತಿಯ ಅಲೆನೂ ಇತ್ತು ಅನ್ನಿ ಒಟ್ಟಾರೆ ಜವಾಬ್ದಾರಿ ನಿಭಾಯಿಸಿದ್ದಾರೆ. ಇವಾಗ ಅವ್ರು ಸುಮ್ಮನೆ ಕೊಡ್ತಾರ? ಶೆಟ್ಟರ್ ಅವ್ರು ಸೋತಿರಬಹುದು, ಬಟ್ ಬೆಂಬಲ ಕೊಟ್ಟಿದ್ದಾರೆ ಕಾಂಗ್ರೆಸ್ ಜೊತೆಗೆ. ಕಾಂಗ್ರೆಸ್ ನಿಂದ ಅವ್ರಿಗೆ ಬೆನಿಫಿಟ್ ಆಯ್ತು, ಅವರಿಂದ ಕಾಂಗ್ರೆಸ್ ಬೆನಿಫಿಟ್ ಆಯ್ತು, ಅವ್ರಿಗೂ ಕೂಡ ಅಥವಾ ಅವ್ರ ಬೆಂಬಲಿಗರು ಕೂಡ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ವಾ. ಸೊ ಅದೊಂದು ಮತ್ತೊಂದು ಡೇಂಜರು. ಈ ವಲಸಿಗರ ಒಂದು ವಲಯದಿಂದ ಮತ್ತೊಂದು ಡೇಂಜರ್ ಬಂತು. ಜನರ ವಲಯದಿಂದ ಇರೋದು ಡಿಮ್ಯಾಂಡ್ ಇದೆಯಲ್ಲ, ಇದು ನಿಜವಾಗ್ಲೂ ಅರ್ಥಪೂರ್ಣವಾದ ಡಿಮ್ಯಾಂಡ್. ಬೇರೆ ಎಲ್ಲ ಅವ್ರವ್ರ ಅಧಿಕಾರಕ್ಕೆ, ಅವ್ರ ಸ್ಥಾನಮಾನ, ಹುದ್ದೆಗಳಿಗಾಗಿ ಡಿಮ್ಯಾಂಡ್ ಇದೆ, ಅದು ಪ್ರಶ್ನೆ ಬೇರೆ. ಸಮುದಾಯಗಳಿಗೆ ಪ್ರಾತಿನಿಧ್ಯ ಸಿಗಬೇಕು, ಅದರಲ್ಲಿ ಒಂದರಷ್ಟು ರಾಜಕಾರಣ ಕೂಡ ಇದೆ, ಪ್ರಶ್ನೆ ಬೇರೆ. ಇಲ್ಲಿ ಜನರಿಗಾಗಿ ಇವರು ಏನನ್ನ ಘೋಷಣೆ ಮಾಡಿದ್ದಾರೆ, ಆ ಘೋಷಣೆ ಬಗ್ಗೆ ಒಂದಷ್ಟು ಸ್ಪಷ್ಟನೆ ಕೊಡಬೇಕು. ಮೊದಲನೇದಾಗಿ ಸ್ಪಷ್ಟನೆ, ನಂತರ ಅದರ ಅನುಷ್ಠಾನ ಆಗ್ಬೇಕು. ಅನುಷ್ಠಾನ ಆಕ್ಚುಲಿ ಆದ್ಯತೆ ಆಗ್ಬೇಕು. ಆದ್ಯತೆ ಅಂದ್ರೆ ಅದು ಆಗೋದೇ ಕ್ಯಾಬಿನೆಟ್ ಆದ್ಮೇಲೆ. ಕ್ಯಾಬಿನೆಟ್ ರಚನೆ ಹಂಗಂದ್ರೆ ಆದ್ಯತೆ ಆಗ್ಬೇಕು. CM ನಿರ್ಧಾರ ಮಾಡಕ್ ಇಷ್ಟು ಅಂದ್ರೆ ಕ್ಯಾಬಿನೆಟ್ ದಿನ ಹೆಂಗ್ ಆಗುತ್ತೆ? ನನ್ನ ಹತ್ರ ಇದೆ ಒಂದು ಪಟ್ಟಿ, 50-60ಕ್ಕೂ ಹೆಚ್ಚು ಹೆಸರುಗಳು ಕ್ಯಾಬಿನೆಟ್ಗೆ ಪರಿಗಣನೆಯಲ್ಲಿರೋದು. ಅಲ್ಲಿರೋದು 32. ಅಂದ್ರೆ ಒಂದ್ ಪೋಸ್ಟ್ ಗೆ ಇಬ್ರಿಬ್ರು ಮಿನಿಸ್ಟರ್ ಮಾಡಬೇಕು, ಆಗ ಮಾತ್ರ ಪಾಸಿಬಿಲಿಟೀಸ್ ಅಂತ ಹೇಳಿ. ಅಬ್ಸಲ್ಯೂಟ್ಲಿ. ಇನ್ನ ಕಡೆದಾಗಿ ಸಮತೋಲನವನ್ನ ಕಾಪಾಡ್ಕೋಬೇಕು, ಒಂದು ಬ್ಯಾಲೆನ್ಸ್. ಆ ಬ್ಯಾಲೆನ್ಸು DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವ್ರ ನಡುವೆನೂ ಇರಬೇಕು, ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ ನಡುವೆನೂ ಇರಬೇಕು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು ಅದರ ನಡುವೆನೂ ಒಂದು ಬ್ಯಾಲೆನ್ಸ್ ಇರಬೇಕು, ಅಲ್ಪಸಂಖ್ಯಾತ ಉಳಿದ ಸಮುದಾಯಗಳ ನಡುವೆನೂ ಒಂದು ಬ್ಯಾಲೆನ್ಸ್ ಇರಬೇಕು. ಈ ಬ್ಯಾಲೆನ್ಸ್ದೇ ಒಂದು ಡಿಮ್ಯಾಂಡ್ ಇದೆಯಲ್ಲ, ನಮ್ಮ ಒಂದು ಗೆಲುವಿನ ಪ್ರಮಾಣಕ್ಕೆ ತಕ್ಕಂತೆ ಸಮುದಾಯಗಳು ಕೇಳ್ತಾ ಇರುವಂಥದ್ದು. ನಮ್ಮ ಸಮುದಾಯದಿಂದ ನಾವು ಇಷ್ಟು ಜನ ಗೆದ್ದು ಬಂದಿದ್ದೀವಿ, ತಕ್ಕ ರೀತಿಯಲ್ಲಿ ನಮಗೆ ಪ್ರಾತಿನಿಧ್ಯ ಕೊಡಿ ಸಂಪುಟದಲ್ಲಿ, ಸ್ಥಾನಮಾನ ಕೊಡಿ ಸಂಪುಟದಲ್ಲಿ. ಇಲ್ಲೊಂದು ಬ್ಯಾಲೆನ್ಸ್ ಮೇಂಟೈನ್ ಆಗಬೇಕು. 41ರಲ್ಲಿ 36 ಗೆದ್ದಿದ್ದಾರೆ, ಅಲ್ಲಿರೋದು 32 ಪೋಸ್ಟ್. 135 ಸೀಟ್ಗಳಲ್ಲಿ 36 ಅಂದ್ರೆ 20%. ಅವೆಲ್ಲ ಇದೆಯಪ್ಪ. ನಾನು ನಂದೇನು ನನಗೆ ದೇವ್ರ ಕೊಟ್ಟಂತ ಶಕ್ತಿಗೆ ಋಣ ತೀರಿಸ್ಬೇಕು ಇಲ್ಲೋ, ನನಗೆ ಇಷ್ಟು ಆಶೀರ್ವಾದ ಮಾಡೋದಕ್ಕೆ, ಇಷ್ಟು ಪ್ರೀತಿ ತೋರಿಸೋದಕ್ಕೆ, ಜನ ಇಷ್ಟು ವಿಶ್ವಾಸ ಮಾಡೋದಕ್ಕೆ ಒಂದು ನಮಸ್ಕಾರ ಹೇಳ್ಬೇಕು ಇಲ್ಲೋ, ಮಾಡ್ಬೇಕು. ಅದೆಲ್ಲ ಮಾಡಿದೆಲ್ಲ ಆಗ್ಲಿ. ಬೆಳಗ್ಗೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರೆಲ್ಲ ಬಂದು ಎಲ್ಲಿ 1000 ಇಲ್ಲ,
ಒಂದು 10-20 ಜನ ಇದ್ದಾರೆ ಅಷ್ಟೇ. ತಮ್ಮ ಜೊತೆಗೆ 20 ಜನ ಶಾಸಕರು ಕೂಡ ಡೆಲ್ಲಿಗೆ ಬರ್ತಿದ್ದಾರೆ ಅಂತ ಮಾಹಿತಿ. ನೋಡಪ್ಪ, ನಾನು ಯಾರನ್ನೂ ಕರ್ಕೊಂಡು ಹೋಗೋದು ಇಲ್ಲ, ನನ್ನ ಹತ್ರ ಯಾವ ಶಾಸಕರು ಇಲ್ಲ. ಕಾಂಗ್ರೆಸ್ ಹತ್ರ 135 ಜನ ಶಾಸಕರಿದ್ದಾರೆ, ಆಯ್ತಾ? ಯಾರು ಬೇಕಾದ್ರೂ ಎಷ್ಟು ಜನ ಕರ್ಬೇಕಾದ್ರೆ ಕರ್ಕೊಂಡು ಹೋಗ್ಲಿ, ನಾನು ಒಬ್ಬರೂ ನಾನು ಕರ್ಕೊಂಡು ಹೋಗೋದಿಲ್ಲ. ನಮಗೆ ಬೆಂಬಲ ಕೂಡ ಕೌರೇ ನನಗೆ ಯಾರ ಬೆಂಬಲನೂ ಬೇಡ. ನಿಮ್ಮ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ನಾನು ಹೇಳ್ತೀನಿ ಕೇಳಿ, ನನಗೆ ಯಾರ ಬೆಂಬಲನೂ ನನಗೆ ಬೇಡ. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ನನ್ನ ನೀವೆಲ್ಲ ಬಂಡೆ ಅಂತ ಕರೆದ್ರಿ, ಬಂಡೆ ಅಂತ ನೀವು ಕರೆದ್ರಿ. ನಾನೇನು ಹೇಳಿದ್ದೆ? ಬಂಡೆ, ಈ ಬಂಡೆ ಅಂತ ಕದೀತಾ ಇದ್ದೀರಿ, ಅದು ಪ್ರಕೃತಿ. ಬಂಡೆ ಕಡದರ ಆಕೃತಿ, ಪೂಜಿಸಿದ ಸಂಸ್ಕೃತಿ. ಆ ಬಂಡೆನ ಒಡೆದಾಕ್ಬಿಟ್ಟು ನೀವು ಚಪ್ಪಡಿಯಾರು ಮಾಡ್ಕೊಳ್ಳಿ, ದಿಂಡಾರು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಗರುಡಗಂಬಾರು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತೊಲೆಗಂಬಾರು ಮಾಡ್ಕೊಳ್ಳಿ, ಇಲ್ಲ ಮರಳಾರು ಮಾಡ್ಕೊಳ್ಳಿ, ಇಲ್ಲ ಜಲ್ಲೆಯಾರು ಮಾಡ್ಕೊಳ್ಳಿ. ಮಾಡಿಕೊಂಡು ಕಾರ್ಯಕರ್ತರು ವಿಧಾನಸೌಧದ ಮೆಟ್ಲ ಮೇಲೆ ನಡೀರಿ ಅಂತ ಹೇಳಿದ್ದೆ. ಆಯ್ತಾ? ನಾನು ಹೇಳಿದ್ದೆ, ನಾನು ಪ್ರತಿಜ್ಞಾ ಸ್ವೀಕಾರ ಸಮಾರಂಭದಲ್ಲಿ ಏನ್ ಭಾಷಣ ಮಾಡಿದ್ದೆ ಅಂತ ನೀವು ತೆಗೆದು ನೋಡಿ, ನೀವು ಅದನ್ನ ರಿಪ್ಲೈ ಮಾಡಿ. ನಾನು ಪ್ರತಿಜ್ಞಾ ಸಂದರ್ಭದಲ್ಲಿ ಏನ್ ನಾನು ಭಾಷಣ ಮಾಡಿದ್ದೆ ಅಂತ ನೀವು ತೆಗೆದು ತಿರ್ಗಾ ವಾಪಸ್ ರಿಪ್ಲೈ ಮಾಡಿ ರಾಜ್ಯ ಜನಕ್ಕೆ ತೋರಿಸಿ. ಸೊ ನನ್ನ ಚಪ್ಪಡಿ ಮಾಡ್ಕೊಳ್ಳಿ, ದಿಂಡ್ ಮಾಡ್ಕೊಳ್ಳಿ, ಆಯ್ತಾ? ಮರಳು ಮಾಡ್ಕೊಳ್ಳಿ, ದಿಂಡ್ ಮಾಡ್ಕೊಳ್ಳಿ, ಏನ್ ಬೇಕಾದ್ರೆ ಕಂಬಾರು ಮಾಡ್ಕೊಳ್ಳಿ, ತೋರಣಕ್ಕೆ ಜ್ಞಾನಕ್ಕೆ ಕರು ಅದೇನೋ ಹಾಕ್ತಾರಲ್ಲ ಅದಕ್ಕಾರು ಉಪಯೋಗಿಸ್ಕೊಳ್ಳಿ, ಕಂಬ ಉಪಯೋಗಿಸ್ಕೊಂಡು ಏನ್ ಮಾಡೋದು ಅದನ್ನ ಜನಕ್ಕೆ ಬಿಟ್ಬಿಟ್ಟಿದ್ದೀನಿ. ಸಿಂಗಲ್ ಮ್ಯಾನ್ ಅಂತ ಹೇಳಿದ್ರಿ, ಪಕ್ಷ ನಿಮ್ಮಿಂದ ನಿಮ್ಮ ನೇತೃತ್ವದಲ್ಲಿ ಅಧಿಕಾರ. ನಾನು ನೋಡಪ್ಪ, ನಾನು ಯಾಕೆ ಅಂತಂದ್ರೆ ನನ್ನ ಹತ್ರ ನಂಬರ್ ಇಲ್ಲ. ನಾನು ಯಾವತ್ತೂ ನನ್ನ ನಂಬರ್ ಬಗ್ಗೆ ನಾನು ಮಾತಾಡಲ್ಲ. ನಾ ವ್ಯಕ್ತಿ ಪೂಜೆಗೆ ಓದೋನಲ್ಲ, ನಾನು ಪಕ್ಷದ ಪೂಜೆಗೆ ಓದೋನು. ನನ್ನ ಹತ್ರ ಇರೋದು 135. ನನ್ನ ಪಾರ್ಟಿ ಪ್ರೆಸಿಡೆಂಟು, ಆಯ್ತಾ? ನನ್ನ ಪಾರ್ಟಿ ಪ್ರೆಸಿಡೆಂಟ್ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನನ್ನ ಮಾಡಿದ್ದಾರೆ. 135 ಈಸ್ ದಿ ನಂಬರ್ ವಾಟ್ ವಿ ಹ್ಯಾವ್ ಗಾಟ್ ಟುಡೇ. ಇವನ್ ಆಫ್ಟರ್ ದಿ ರಿಸಲ್ಟ್ ಯಾರ್ಯಾರೋ ರಾಜಕೀಯದ ಲೆಕ್ಕಾಚಾರಗಳೆಲ್ಲ ಹಂಗ್ ಅಸೆಂಬ್ಲಿ ದಳ ಹೋಗ್ಬೇಕು, ಬಿಜೆಪಿಗೆ ಕರ್ಕೋಬೇಕು, ಇಂಡಿಪೆಂಡೆಂಟ್ ಕರಿಬೇಕು, ಅವ್ರು ಬರ್ತಾರೆ, ಇವ್ರು ಬಂದಾಗ ಕೂಡ ನಾನು ಒಂದೇ ಸ್ಟ್ಯಾಂಡಲ್ಲಿ ಇದ್ದೆ, ಒಂದೇ ಸ್ಟ್ಯಾಂಡ್. ನಾ 2 ಸ್ಟ್ಯಾಂಡ್ ನಾನು ಹೋಗಲಿಲ್ಲ. ನನ್ನ ನಂಬರ್ 141 ಅಂತ ಹೇಳ್ಕೊಂಡು ಬಂದೆ. 3 ತಿಂಗಳಿಂದನೂ ನೀವು ನನ್ನ ರೆಕಾರ್ಡ್ ತೆಗೆದು ನೋಡಿ, 136ರಲ್ಲೇ ಇದ್ದೆ ನಾನು. ಸರ್, ಈಗ ಒಂದು ಚರ್ಚೆ ನಡೀತಾ ಇರುವಂತದ್ದು ಸರ್, ಬೆಳಗ್ಗೆಯಿಂದನೂ ಕೂಡ ಒಂದು ಚರ್ಚೆ ನಡೀತಾ ಇರುವಂತದ್ದು ಸರ್, ಕೊಟ್ರೆ ಸಿಎಂ ಸ್ಥಾನವನ್ನ ಕೊಡಿ, ಬೇರೆ ಯಾವುದೇ ಹುದ್ದೆಗಳು ನನಗೆ ಬೇಡ, ಸಿಎಂ ಸ್ಥಾನವನ್ನ ಕೊಡಬೇಕು ಅಂತ ನೀವು ಹಠ ಹಿಡಿದಿದ್ದೀರಾ ಅಂತ ಚರ್ಚೆ ನಡೀತಾ ಇದೆ ಸರ್. ಯಾರು ಏನ್ ಚರ್ಚೆ ಮಾಡ್ಕೋತಾರೋ ನನಗೆ ಅದಕ್ಕೆಲ್ಲ ಇಷ್ಟ ಇಲ್ಲ ರೀ. ನಾನು ನಿಮ್ ಪ್ರಶ್ನೆಗೂ ಉತ್ತರ ಹೇಳಕ್ಕಿಲ್ಲ, ಬೇರೆಯವ್ರಿಗೂ ಇದು ಯಾರೋ ಚರ್ಚೆ ಮಾಡೋದಕ್ಕೂ ನಾನೆಲ್ಲ ಉತ್ತರ ಹೇಳಕ್ಕಿಲ್ಲ. ನನಗೆ ಸಮಯ ಪ್ರಜ್ಞೆ ಇದೆ, ನನಗೆ ತಾಳ್ಮೆ ಇದೆ, ಹೋರಾಟದ ಛಲ ಇದೆ. ನಾ ಮೊದಲೇ ಹೇಳಿದ್ದೇನೆ, ಯಶಸ್ಸಾಗಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಇಷ್ಟೆಲ್ಲ ಇದ್ರೆ ಮಾತ್ರ ಯಶಸ್ಸಾಗಲಿಕ್ಕೆ ಸಾಧ್ಯ ಅಂತ ಅಸೆಂಬ್ಲಿಲೂ ಹೇಳಿದ್ದೀನಿ, ಹೊರಗಡೆನೂ ಹೇಳಿದ್ದೀನಿ. ಹಂಗೆ ನಮ್ಮ ಕೈಲಿ ಇದ್ದಂಥ ಎಲ್ಲ ಪ್ರಯೋಗಗಳನ್ನು ಕೂಡ ನಾವು ಬತ್ತಳಿಕೆ ಅಂತ ಉಪಯೋಗಿಸಿ ಯಶಸ್ಸಾಗಿದ್ದೀವಿ. ಸಾಕು ನಮಗೆ. ಈಗ ಸ್ವಲ್ಪ ನೋಡೋ, ನನಗೆ ಈಗ ಹೊಟ್ಟೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಡಾಕ್ಟ್ರ್ ಇನ್ನು 10 ನಿಮಿಷ ಬರ್ತೀವಿ. ವಿಪರೀತ ಉರಿ ಬಂದಿದೆ, ಸ್ಟಮಕ್ ಇನ್ಫೆಕ್ಷನ್ ಏನೋ ಆಗಿದೆ, ಸ್ವಲ್ಪ ಜ್ವರ ಏನೋ ಬಂದಿದೆ. ಸ್ವಲ್ಪ ನನ್ನ ಫ್ರೀ ಬಿಟ್ಬಿಟ್ಟು ನೀವೆಲ್ಲ ಹೊರಟೋದ್ರೆ ನನ್ನ ಸ್ವಲ್ಪ ಬಿಡಿ. ಸ್ವಲ್ಪ ಏನೋ ಮನೇಲಿ ಸ್ವಲ್ಪ